ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. 4ನೇ ಅಧ್ಯಾಯದಲ್ಲಿ नाल्कने अध्यायದಲ್ಲಿ आसन्न मृत्यु व्यक्ति के निमित्त किए जाने वाले प्रायश्चित. ಮನುಷ್ಯ ಪ್ರಾಣ ಹೋಗುವ ಸ್ಥಿತಿ ಬಂದಾಗ ಏನು ಮಾಡ್ತಾರೆ, ಕೆಲವು ಪ್ರಾಯಶ್ಚಿತ್ತಗಳು ಮಾಡ್ತಾರೆ. ಅಂದರೆ ಪ್ರಾಣ ಬಿಟ್ಟು ಹೋದಾಗ ಇವರು ಹಿಂದಿನ ಅಂದರೆ ಈ ಜನ್ಮದಲ್ಲಿ ಏನಾದರೂ ತಪ್ಪುಗಳು ಮಾಡಿದ್ದಿದ್ದರೆ ಅವರ ಪರವಾಗಿ ಹಿಂದಿನವರು ಮಕ್ಕಳು ಇವರು ಪ್ರಾಯಶ್ಚಿತ್ತಗಳು ಕೆಲವು ಮಾಡಿದ್ದರೆ ಮುಂದಿನ ಸದ್ಗತಿ ಆಗುತ್ತದೆ, ಹಿಂದಿನ ಪಾಪಗಳಿಗೆ ಪ್ರಾಯಶ್ಚಿತ್ತ. ಇದು ನೋಡಿ, ಏಕೆಂದರೆ ಇದು ನೋಡಿ, ಈ ಐಡಿಯಾ ಚೆನ್ನಾಗಿದೆ. ಮನುಷ್ಯನಿಗೆ ಶರೀರದಲ್ಲಿ ಶಕ್ತಿ ಇರುವವರೆಗೂ ಧೈರ್ಯದಿಂದ ತಪ್ಪುಗಳು ಮಾಡ್ತಾನೆ, ಪಾಪಗಳು ಮಾಡ್ತಾನೆ. ಪಶ್ಚಾತ್ತಾಪ ಯಾವಾಗ ಪಟ್ಕೊಳ್ತಾನೆ ಅಂದರೆ ಶಕ್ತಿ ಇಲ್ಲದಿರುವಾಗ, ದುರ್ಬಲವಾಗಿರುವಾಗ ನೆನಪಾಗಿ ಅಯ್ಯೋ ಅದು ಮಾಡಬಾರ್ದಿತ್ತೆ, ಅಯ್ಯೋ ಅದು ಮಾಡಿದೆ ಎಂದು ಆವಾಗ ಆಗುತ್ತದೆ. ಶರೀರವು ಚೆನ್ನಾಗಿರುವಾಗ, ಆರೋಗ್ಯವಿರುವಾಗ, ಹಣ ಇರುವಾಗ ಪಶ್ಚಾತ್ತಾಪ ಆಗಲ್ಲ. ಆದ್ದರಿಂದ ಮರಣಕ್ಕೆ ಹತ್ತಿರವಾದಾಗ ಆವಾಗ ಏನಾಗ್ತದೆ, ಶಕ್ತಿ ಇಲ್ಲವಲ್ಲ, ಅವ್ರು ಮಾಡಿಕೊಳ್ಳೋಕ್ಕೆ ಆಗಲ್ಲ, ಆಗುತ್ತದೆ. ಶಕ್ತಿ ಮಂಚ ಮೇಲೆ ಮಲಗಿರುತ್ತಾನೆ, ಆರೋಗ್ಯವು ಹಾಳಾಗುತ್ತದೆ, ತುಂಬ ದುರ್ಬಲವಾಗ್ತಾನೆ. ಆವಾಗ ಮತ್ತೆ ಪ್ರಾಯಶ್ಚಿತ್ತಗಳು, ಜಪ ತಪ ಏನಾದರೂ ಮಾಡೋಕ್ಕಾಗ್ತದೆ? ಯಾವುದೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಇನ್ನೊಬ್ಬರವ್ರ ಮಕ್ಕಳು ಅವ್ರ ಪಕ್ಕಕ್ಕೆ ಅವರ ಹೆಸರಿನಲ್ಲಿ ಮಾಡಿದ್ದರೆ ಅವರಿಗೆ ಸಂತೋಷ ಅನಿಸುತ್ತದೆ. ಏಕೆ ನಾನು ಮಾಡೋಕ್ಕಾಗಲಿಲ್ಲ, ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ತನ್ನ ಹಿರಿಯರು ಪ್ರಾಣ ಬಿಡುವ ಸಮಯದಲ್ಲಿ ಮಕ್ಕಳು ಇರಬೇಕು ಅವಶ್ಯವಾಗಿ. ಇದ್ದರೆ ಅವರಿಗೂ ಒಳ್ಳೆಯದು, ಅವರಿಗೂ ಪುಣ್ಯವೇ ಮಕ್ಕಳಿಗೆ. ಮತ್ತು ಇವರಿಗೂ ಇಂಥದ್ದು ಏನಾದರೂ ದಾನಗಳು ಪುಣ್ಯಗಳು ಅವರ ಹೆಸರಿನಲ್ಲಿ ಜಪನೋ ಪೂಜನೋ ದಾನವೋ ಮಾಡಿಸಿದ್ದರೆ ಅದು ಆ ಕಾಲದಲ್ಲಿ ಮನುಷ್ಯನಿಗೆ ದುಃಖ ಗೊತ್ತಾಗ್ತದೆ, ಪ್ರಾಣ ಹೋಗುತ್ತಾ ಇದೆ ಗೊತ್ತಾಗ್ತದೆ. ಮನಸ್ಸು ಪ್ರಾಯಶ್ಚಿತ್ತ ಮಾಡಬೇಕೆಂದು ಉತ್ಸಾಹದಿಂದ ಉತ್ಸಾಹ ಅಂದರೆ ನಿಜವಾಗಿ ಮಾಡ್ತಾನೆ. ಹಿಂದಿನಕ್ಕೂ ಏಕೆ ಎಲ್ಲ ಚೆನ್ನಾಗಿದೆ ಎಂದು ಹೇಳ್ತಾನೆ. ಬಟ್ ಪ್ರಾಣ ಹೋಗುವ ಸಮಯದಲ್ಲೇ ಭಯ ಇರುತ್ತದೆ, ಪಶ್ಚಾತ್ತಾಪ ಇರುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಏನು ಸ್ವಲ್ಪ ಮಾಡಿದ್ದರೂ ಹೆಚ್ಚಿನ ಪುಣ್ಯ ಬರುತ್ತದೆ. ಅದಕ್ಕೋಸ್ಕರ ಆ ಸಮಯದಲ್ಲಿ ಮಕ್ಕಳು ಪಕ್ಕಕ್ಕಿದ್ದು ಅವರ ಹೆಸರಿನಲ್ಲಿ ಏನೋ ಜಪನೋ ಪೂಜನೋ ಅಥವಾ ಯಾವುದೋ ದಾನವೋ ಮಾಡಿಸ್ತಾರೆ, ಅವನ್ನು ಮುಟ್ಟಿ ಇವರು ಮಾಡ್ತಾರೆ. ಆ ಸಮಯದಲ್ಲಿ ಮಾಡಿದ್ದು ನಿಜವಾಗಿ ಪ್ರಾಯಶ್ಚಿತ್ತ ಆಗುತ್ತದೆ. ಯಾರು ಇದು ಮಾಡಲ್ಲವೋ, ನೋಡಿದ್ದೇವೆ ಕೆಲವರಿಗೆ ಈ ಪ್ರಾಯಶ್ಚಿತ್ತಗಳು ಮಾಡದಿದ್ದರೆ ಮತ್ತೆ ಮುಂದಿನ ಜನ್ಮಕ್ಕೂ ಇಷ್ಟು ಪಾಪ ಮಾಡಿದ್ದು ಅನುಭವಿಸಬೇಕಾಗ್ತದೆ. ಕೆಲವರು ಜ್ಯೋತಿಷ್ಯನೂ ಗೊತ್ತಾಗ್ತದೆ. ಜ್ಯೋತಿಷ್ಯದಿಂದ ದಿವ್ಯ ದೃಷ್ಟಿ ಇರುವವರು ಹೇಳ್ತಾರೆ, ನೀವು ಹಿಂದಿನ ಜನ್ಮದಲ್ಲಿ ಒಬ್ಬಳಿಗೆ ಹೇಳುತ್ತಿದ್ದರು, ಹಿಂದಿನ ಜನ್ಮದಲ್ಲಿ ನೀವು ಮಹಾ ಅಹಂಕಾರಿ, ತುಂಬ ಹಣ ಇತ್ತು, ಅದೆಲ್ಲ ಅವರನ್ನು ಇವರಿಂದ ಕಿತ್ತುಕೊಂಡು ಲಂಚ ತಗೊಂಡು ಅದು ಮಾಡಿ ತುಂಬ ಹಿಂಸೆ ಮಾಡಿದ್ದೀವಿ. ಆದರೆ ಮುಪ್ಪು ಬಂದ ನಂತರ ಗೊತ್ತಾಯಿತು ನಿಮಗೆ, ಆವಾಗ ತುಂಬ ಪ್ರಾಯಶ್ಚಿತ್ತ ಮಾಡಬೇಕೆಂದು ಇದಿರುವ ಹಣ ಎಲ್ಲ ಅವರಿಗೆ ಕೊಟ್ಟು ಇವರಿಗೆ ಕೊಟ್ಟು ದಾನ ಮಾಡಿ ಪೂಜೆ ಮಾಡಿ ಏನೋ ತುಂಬ ಮಾಡಿದ್ದಿ. ಆ ಮಾಡುವುದರಿಂದ ಈ ಜನ್ಮದಲ್ಲಿ ಅದು ಎಷ್ಟೋ ಕಮ್ಮಿ ಆಯಿತು, ಆದರೂ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಇದೆಲ್ಲ ಈ ಕಷ್ಟಗಳು ಬಂದಿವೆ ಅಂತ. ಅಷ್ಟಾದರೂ ಮಾಡಿದ್ದೀವಿ ಕೊನೆಗೂ, ಇಲ್ಲದಿದ್ದರೆ ಇನ್ನೂ ಭಯಂಕರವಾಗ್ತಿತ್ತು ಜೀವನ. ಪಶ್ಚಾತ್ತಾಪ ಮಾಡಿಕೊಂಡ ನಂತರ ತುಂಬ ಕೊಟ್ಟುಬಿಟ್ಟ, ತುಂಬ ದಾನ ಮಾಡಿದ, ಏನೇನೋ ಮಾಡಿದ, ತುಂಬ ಮಾಡಿದ. ಆ ಮಾಡುವುದರಿಂದ ತುಂಬ ಕಮ್ಮಿ ಆಯಿತು, ಎಷ್ಟೋ 75-80% ಹೋಯಿತು.
ಆ ಸ್ವಲ್ಪ ಇದೆ, ಮಾಡಿದ್ದ ಪಾಪವೇನು ಕಡಿಮೆ ಇರಲಿಲ್ಲ, ತುಂಬ ಹಿಂಸೆ ಮಾಡಿದ್ವಿ ಜನರನ್ನು ಅಹಂಕಾರದಿಂದ, ಯಾರ ಮಾತು ಕೇಳಲಿಲ್ಲ. ಈಗಲೂ ಒಂದು ಚೂರಿದೆ, ಆ ಮಾತು ಪದ್ಧತಿ ಎಲ್ಲ ಕಂಡು ಬರ್ತಿತ್ತು, ಸ್ವಲ್ಪ ಹಾಗೆ ತರಹ ಆ ಬುದ್ಧಿ ಇದೆ ಹಾಗೆ, ಆದರೆ ಅದಕ್ಕೋಸ್ಕರ ಈ ತೊಂದರೆಗಳಿವೆ. ಆವಾಗ ಅರ್ಥವಾಯಿತು, ಈ ಶಾಸ್ತ್ರ ಹೇಳಿದ್ದೆಲ್ಲ ಅವರಿಗೆ ಹಾಗೆ ಕಂಡು ಬರ್ತಾಯಿದೆ ಜೀವನದಲ್ಲಿ. ಆದ್ದರಿಂದ ಇದು ಹೇಳಿದ್ದು ಹೆಚ್ಚು ಲೌಕಿಕರಿಗೋಸ್ಕರ, ಅತ್ಯಂತ ದುಷ್ಟರು, ಅತ್ಯಂತ ದುರಹಂಕಾರಿಗಳು, ಲೆಕ್ಕ ಇದು ಪಾಪ ಎಂದು ಹೇಳಿದ್ದರೂ ಕೇಳದೆ ಮತ್ತೆ ಮತ್ತೆ ಪಾಪ ಮಾಡ್ತಾರೆ, ಹೆಚ್ಚೆಚ್ಚು ಮಾಡ್ತಾರೆ, ಯಾರ ಮಾತು ಕೇಳಲ್ಲ, ಅಂಥವರಿಗೋಸ್ಕರ ಹೇಳಿದ್ದು. ನೀವು ದುರ್ಗತಿಯಾಗುತ್ತದೆ ನೋಡಿ, ನರಕ ಅನುಭವಿಸಬೇಕು, ಮುಂದಿನ ಜನ್ಮಗಳು ಒಂದಲ್ಲ 4-6 ಪ್ರಾಣಿಗಳ ಜನ್ಮ, 5-10 ಪ್ರಾಣಿಗಳಾದ ನಂತರ ಮನುಷ್ಯಕ್ಕೆ ಬರ್ತಾನೆ. ಸುಲಭವಲ್ಲ, ತುಂಬ ಕಷ್ಟಪಟ್ಟ ನಂತರ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದಲ್ಲಿಯೂ ಇನ್ನೂ ಏನೋ ಕುಂಟೋ ಕೊರಡೋ, ಅದೆಲ್ಲ ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಹಾಗೆ ಆಗ್ತಾನೆ. ಅಷ್ಟೇ. ಆದ್ದರಿಂದ ಮಾಡಿರುವ ಪ್ರಾಯಶ್ಚಿತ್ತಗಳು ನೋಡೋಣ. ಜ್ಞಾನತೋ ವಾಪಿ, ಇದು ಯಾವುದು? ಇತಿ 3ನೇ ಅಧ್ಯಾಯ ಆಯಿತು. 4ನೇ ಅಧ್ಯಾಯ. ಶ್ರೀಕೃಷ್ಣ ಉವಾಚ ಜ್ಞಾನತೋ ವಾಪಿ ಯನ್ನರೈ ಕಲುಷಂ ಕೃತಂ ತಸ್ಯ ಪಾಪಸ್ಯ ಶುದ್ಧ್ಯರ್ಥಂ ವಿಧೇಯ ನಿಷ್ಕೃತಿರ್ನರೈ. ನಾನು ಮೊದಲೇ ಹೇಳಿಬಿಟ್ಟೆ, ಆದರೆ ಇದು ಹೇಳ್ತಾ ಇದ್ದಾರೆ. ಈ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಎಷ್ಟು ಬಗೆಯಾದ ನರಕಗಳಿರುತ್ತವೆ, ಅವರಿಗೆ ಮತ್ತೆ ಯಾವ ಪ್ರಾಣಿಯಾಗಿ ಹುಟ್ಟುತ್ತಾನೆ, ಈ ಪಾಪ ಮಾಡಿದ್ದರೆ ಈ ಪ್ರಾಣಿಯಾಗಿ ಹುಟ್ಟುತ್ತಾನೆ ಎಂದು 2ನೇ ಅಧ್ಯಾಯದಲ್ಲಿ ಹೇಳ್ತೇವೆ. 3ನೇ ಅಧ್ಯಾಯದಲ್ಲಿ ಎಷ್ಟು ಬಗೆಯಾದ ನರಕಗಳು, ನರಕ ಹೇಗಿರುತ್ತದೆ, ಎಷ್ಟು ಬಗೆ, 27 ಬಗೆಯಾದ ನರಕಗಳ ಬಗ್ಗೆ ಹೇಳಿದ್ದರೆ, ಈ 2ನೇ 3ನೇ ಅಧ್ಯಾಯ ಕೇಳಿದ್ದರೆ ನಡುಗು ಬರುತ್ತದೆ. ಈ 4ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕನೇ ಭಗವಂತ ಶ್ರೀಕೃಷ್ಣ ಅಂದರೆ ವಿಷ್ಣುವೇ, ಗರುಡನಿಗೆ ಹೇಳ್ತಾ ಇದ್ದಾನೆ ನೋಡಿ, ತಿಳಿದಿದೆಯೋ ತಿಳಿಯದೇ ಇದೆಯೋ ತಪ್ಪು ಪಾಪಗಳು ಮಾಡಿದ್ದೀವಿ, ಇಷ್ಟು ಮಾಡಿದ್ದರೆ ಎಲ್ಲರೂ ನರಕಕ್ಕೆ ಹೋಗಲೇಬೇಕಾ ಅಂದರೆ ಭಯಗೊಳ್ಳಬೇಡ, ಮೊದಲು ಮಾಡುವಾಗಲೇ ಮಾಡದೇ ಇದ್ದರೆ ಒಳ್ಳೆಯದು. ಏನಾದರೂ ಅಪ್ಪಿತಪ್ಪಿ ಅಹಂಕಾರದಿಂದ ತಿಳಿದಿದೋ ತಿಳಿಯದೋ ಪಾಪ ಮಾಡಿದ್ದರೆ ನಂತರನೂ ಒಂದು ಚಾನ್ಸ್ ಇದೆ, ನರಕ ಬರುವಕ್ಕೆ ಮುಂಚೆ, ಸತ್ತು ಹೋಗುವಕ್ಕೆ ಮುಂಚೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಚಾನ್ಸ್ ಕೊಟ್ಟರು. ತಪ್ಪು ಎಷ್ಟು ದೊಡ್ಡ ಭಯಂಕರ ಪಾಪ ಮಾಡಿದ್ದರೂ ಒಂದು ಚಾನ್ಸ್ ಕೊಡ್ತಾರೆ, ಬೇಕಾದರೆ ಕರೆಕ್ಷನ್ ಮಾಡ್ಕೋ, ಅದೆಲ್ಲ ಬಿಡಿಸ್ಕೋ. ಅದು ಮಾಡಲ್ಲ ಅಂದರೆ ಆವಾಗ ನರಕ ತಪ್ಪಲ್ಲ. ಇಷ್ಟು ಅವಕಾಶ ಕೊಟ್ಟಾಗ ಏಕೆ ಮಾಡಲ್ಲ, ಮೊದಲೇ ಬಿಟ್ಕೊಂಡ್ರೆ ಮುಗೀತದಲ್ಲವೇ. ಪ್ರಾಯಶ್ಚಿತ್ತ ಮಾಡ್ಕೋ, ಎಷ್ಟೋ ಹೋಗುತ್ತದೆ, ದೊಡ್ಡ ಪಾಪಗಳು ಹೋಗ್ತವೆ. ಶಾಸ್ತ್ರದಲ್ಲಿ ಹೇಳಿದ್ದು ಕಂಡು ಬರ್ತದೆ, ಮಹಾಭಯಂಕರ ಪಾಪಿಗಳು ಕೊನೆಯ ಪಶ್ಚಾತ್ತಾಪ ಮಾಡಿ ಎಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ತುಂಬ ಬದಲಾಯಿಸಿಬಿಟ್ಟು ಜೀವನವೇ ಬದಲಾಯಿಸಿ ಮತ್ತೆ ಮನುಷ್ಯರೇ ಆಗಿಬಿಟ್ಟರು. ಮತ್ತೆ ಒಳ್ಳೆಯ ಮನುಷ್ಯ ಜನ್ಮನೇ ಆಯಿತು. ಏಕೆ? ಅಷ್ಟು ಭಯಂಕರ ಪಾಪ ಮಾಡಿದ್ದರೂ ಮತ್ತೆ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ. ಪಶ್ಚಾತ್ತಾಪ ಮಾಡಿ ಪ್ರಾಯಶ್ಚಿತ್ತಗಳು ಮಾಡಿ ದಾನ ಪೂಜಾದಿಗಳು ಮಾಡಿಸಿ ತುಂಬ ಖರ್ಚು ಮಾಡಿಬಿಟ್ಟು ಎಲ್ಲ ಸರಿ ಮಾಡಿಕೊಂಡ. ಅದಾದರೆ ಚಾನ್ಸ್ ಇದೆ, ಅದು ಮಾಡಿಕೊಳ್ಳಲ್ಲ ಅಂದರೆ ಈಗ ದುರ್ಗತಿ. ಇಷ್ಟು ಚಾನ್ಸ್ ಕೊಟ್ಟರು ದುರಹಂಕಾರಿಗಳು ನೋಡು, ಮಾಡೋದೇ ಅಲ್ಲ, ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಏನು ಮಾಡಬೇಕು, ಅವ್ರ ಗತಿ ದುರ್ಗತೆ ಆಗುತ್ತೆ. ಸೊ ಜ್ಞಾನತೋ ಅಜ್ಞಾನತೋ ವಾಪಿ, ತಿಳಿದಿದೆಯೋ ತಿಳಿಯದಿದೆಯೋ, ಎನ್ನರೈ ಕಲುಷಂ ಕೃತಂ, ಮನುಷ್ಯರಿಂದ ಯಾವ ಪಾಪ ಮಾಡಲ್ಪಟ್ಟಿದೆಯೋ ತಸ್ಯ ಪಾಪಸ್ಯ ಶುದ್ಧ್ಯರ್ಥಂ, ಆ ಪಾಪವನ್ನು ಶುದ್ಧಿ ಮಾಡಿಕೊಳ್ಳಲು ವಿಧೇಯ ನಿಷ್ಕೃತಿರ್ನರೈ. ನಿಷ್ಕೃತಿ ಅಂದರೆ ಅದಕ್ಕೆ ಪರಿಹಾರ, ಅದಕ್ಕೆ ಪ್ರಾಯಶ್ಚಿತ್ತ ಮನುಷ್ಯರು ಮಾಡಿಕೊಳ್ಳಬೇಕು. ಏನದು? ಒಂದೊಂದು 2-3 ಸಣ್ಣದು ದೊಡ್ಡದು. ದೊಡ್ಡ ಪ್ರಾಯಶ್ಚಿತ್ತ, ಸಣ್ಣ ಪ್ರಾಯಶ್ಚಿತ್ತದಿಂದ ದೊಡ್ಡ ಪ್ರಾಯಶ್ಚಿತ್ತಗಳವರೆಗೂ ಬಗೆಯಾದ ಪ್ರಾಯಶ್ಚಿತ್ತ. ದೊಡ್ಡ ಅಂದರೆ ಕಷ್ಟಪಡುವುದಿದೆ, ಅದರಲ್ಲಿ ತೀರ್ಥಯಾತ್ರಾ, ಉಪವಾಸ, ದಾನ ತುಂಬ ಕಷ್ಟ ಇದೆ. ಕೆಲವು ಸಣ್ಣ ಪ್ರಾಯಶ್ಚಿತ್ತಗಳಿವೆ, ಬಗೆ ಇವೆ. ಅದು ಯಾವುದು? ಭಸ್ಮಾದಿ ಸ್ನಾನ ದಶಕಂ ಆದೌ ಕುರ್ಯಾದ್ ವಿಚಕ್ಷಣಃ. ಅಂದರೆ ಭಸ್ಮ ಸ್ನಾನದಿಂದ ಶುರು ಮಾಡಿ, ಭಸ್ಮ ಸ್ನಾನ ಗೊತ್ತಾ? ಭಸ್ಮವನ್ನು ಹಚ್ಕೊಂಡ್ರೆ ಅದು ಸ್ನಾನ, ಅದೊಂದು ಬಗೆಯಾದ ಸ್ನಾನ. ಇಂಥದ್ದು 10 ಬಗೆಯಾದ ಸ್ನಾನಗಳಿವೆ. ನದಿ ಸ್ನಾನ, ಮನೆಯಲ್ಲಿರುವಂಥ ಏನು ಕೂಪ ಏನು ಹೇಳ್ತಾರೆ, ಬಾವಿ ಸ್ನಾನ. ಇಂಥದ್ದು ದೂರ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ, ಏನು ಪುಷ್ಕರಣಿ ಇರುತ್ತದೆ ನೋಡಿ ಮಂದಿರದಲ್ಲಿ,
ಆ ಪುಷ್ಕರಣಿ ಸ್ನಾನ, ನದಿ ಸ್ನಾನ, ಸಮುದ್ರ ಸ್ನಾನ, ಇಂಥದ್ದು ವಿಶೇಷ ಪುಣ್ಯ ದಿವಸಗಳಲ್ಲಿ ಸ್ನಾನ, ಗ್ರಹಣ ಸಮಯದಲ್ಲಿ ಸ್ನಾನ, ಇಂಥದ್ದು ಬಗೆಯಾದ 10 ಬಗೆ ಸ್ನಾನಗಳಿವೆ. ಅಂಥದ್ದು ಸಣ್ಣ ಪ್ರಾಯಶ್ಚಿತ್ತಗಳು. ಇಲ್ಲಿಂದ ಇಂಥದ್ದು ಶುರು ಮಾಡಿ ಇನ್ನೂ ದೊಡ್ಡ ಪ್ರಾಯಶ್ಚಿತ್ತಗಳಿವೆ. ಭಸ್ಮಾದಿ ಸ್ನಾನ ದಶಕಂ ಆದೌ ಕುರ್ಯಾದ್ ವಿಚಕ್ಷಣ. ಮೊದಲು ಈ ಸ್ನಾನಗಳು 10 ಸ್ನಾನಗಳು ಮಾಡಿಕೊಳ್ಳಬೇಕು ಹೆಚ್ಚಿನ ಪಾಪ ಇದ್ದರೆ. ಎಷ್ಟುವರೆಗೂ? ಕುರ್ಯಾದ್ ಯಥಾಶಕ್ತಿ ಷಡಬ್ದಾದಿ ಪ್ರತ್ಯಾಮ್ನಾಯಾಚರೇದಪಿ. 6 ವರ್ಷಗಳು ಈ ತರಹ ಸ್ನಾನಗಳೇ ಮಾಡುತ್ತಾ ಇರಬೇಕು. ಏಕೆಂದರೆ ಕೆಲವರನ್ನು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ್ದು ಸುಲಭವಾಗಿ ಹೋಗಲ್ಲ. 3 ತಿಂಗಳು 6 ತಿಂಗಳು ಮಾಡಬೇಕಾಗ್ತದೆ. ಅದೇನು? ಹಾಸಿಗೆ ಮೇಲೆ ಮಲಗಬೇಕು ಇರುತ್ತದಲ್ಲ, ಹಾಸಿಗೆ ಮೇಲೆ ಮಲಗಬೇಕು, ಒಂದು ಸಲನೇ ಊಟ ಮಾಡಬೇಕು. ಸಂಧ್ಯೆಗೆ ಇನ್ನೇನೋ ಹಣ್ಣೋ ಗಿಣ್ಣೋ ಏನೋ ತಿರಬೇಕು ಹೊರತು ಊಟ ಮಾಡಬೇಕು. ಊಟ ಒಂದು ಸಲನೇ ಮಾಡಬೇಕು. ಮತ್ತು ಅದಕ್ಕೆ ಇಷ್ಟು ಜಪ ಮಾಡಬೇಕು, ಇಷ್ಟು ಸ್ನಾನ ಮಾಡಬೇಕು. ಅದೆಲ್ಲ ಪ್ರಾಯಶ್ಚಿತ್ತ. ಚಾಪೆ ಮೇಲೆ ಮಲಗಬೇಕು, ಹಾಸಿಗೆ ಬಳಸಬಾರದು, ಇನ್ನೇನೋ ಭೋಗಗಳು ಸೌಕರ್ಯಗಳು ಇಟ್ಕೊಳ್ಳಬಾರದು, ಇನ್ನೊಬ್ಬರದು ಏನೂ ತಗೊಳ್ಳಬಾರದು. ಇಂಥದ್ದು ಕಠೋರ ನಿಯಮ. ಒಂದು ಸನ್ಯಾಸಿ ಹಾಗೆ ನಿಯಮ. ಒಂದು 6 ತಿಂಗಳು 1 ವರ್ಷನೋ ಕೊಡ್ತಾರೆ. ಆ ಪಾಪಕ್ಕೆ ಅನುಗುಣವಾಗಿ ಕೆಲವು ಪಾಪಗಳಿಗೆ 6 ತಿಂಗಳು, ಕೆಲವು ಪಾಪಗಳಿಗೆ 1 ವರ್ಷ, ಕೆಲವು ಪಾಪಗಳಿಗೆ ಪೂರ್ವಕಾಲದಲ್ಲಿ 12 ವರ್ಷ ಇರುತ್ತಿತ್ತು. 12 ವರ್ಷ ಕಠೋರವಾಗಿ. ಕೆಲವು ದೊಡ್ಡ ಪಾಪಗಳು ಮಾಡಿದ್ದರೆ ತನ್ನ ಮನೆಯಲ್ಲಿರಬಾರದು. ಊರಿಗೆ ಕೊನೆಗೆ ಒಂದು ಗುಡಿಸಲು ಹಾಕ್ಕೊಂಡು ಅಲ್ಲೇ ಇದ್ದು ಪ್ರತಿನಿತ್ಯ ಅಲ್ಲಿ ಕೆರೆನೋ ಏನೋ ಇದ್ದರೆ ಅಲ್ಲಿ ಸ್ನಾನ ಮಾಡಿ, ನದಿಯೋ ಕೆರೆನೋ ಇದ್ದರೆ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ಜಪ ಮಾಡ್ಕೊಳ್ತಾ ಇರಬೇಕು. ಭಿಕ್ಷಕ್ಕೋಸ್ಕರ ಊರಿಗೆ ಬಂದು ಹೇಳಬೇಕು, ನಾನು ಈ ತಪ್ಪು ಮಾಡಿದೆ, ಅದಕ್ಕೋಸ್ಕರ ನಾನು ಈ ವ್ರತ ಮಾಡ್ತಾ ಇದ್ದೀನಿ, ನನಗೆ ಭಿಕ್ಷೆ ಕೊಡಿ ಅಂದರೆ ಅವರು ಕೊಟ್ಟ ಭಿಕ್ಷವನ್ನು ತಗೊಂಡು ತಿಂದು ಅಲ್ಲಿ ಹೋಗಿ ಮತ್ತೆ ಅಲ್ಲೇ ಇರಬೇಕು. ಮನೆಯಲ್ಲಿರಬಾರ್ದು, ಅಲ್ಲೇ 12 ವರ್ಷ ಅಷ್ಟು ಪೂರ್ತಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತು ಆವಾಗ ಬ್ರಾಹ್ಮಣರೆಲ್ಲ ಬಂದು ಪ್ರಾಯಶ್ಚಿತ್ತ ಮುಗಿಯಿತು ಅಂದರೆ ಆಯಿತು ಇವನು ಶುದ್ಧವಾದ ಎಂದು ಆಶೀರ್ವಾದ ಮಾಡಿ ಒಪ್ಪಿಕೊಂಡ್ರೆ ಆವಾಗ ಬರ್ಬೋದು. ಬರೋ ಕಾಲದಲ್ಲಿ ಭಯಂಕರ ಪ್ರಾಯಶ್ಚಿತ್ತಗಳಿತ್ತು. ಸಣ್ಣದಂದರೆ ಒಪ್ಕೊಳ್ತಾ ಇಲ್ಲ. ಈ ಕಾಲದಲ್ಲಿ ಎಲ್ಲ ಬಿಟ್ಟರು, ಎಲ್ಲರೂ ಪಾಪಿಗಳೇ ಆಗ್ತಾಯಿದೆ. ಏಕೆ? ಪ್ರಾಯಶ್ಚಿತ್ತವೇ ಬೇಡ ಅಂತ, ಎಲ್ಲರೂ ಒಂದೇ ಅಂತೆ, ಎಲ್ಲರೂ ಸಮಾನ, ಎಲ್ಲ ಕರೆಕ್ಟೇ, ತಪ್ಪೇನಿಲ್ಲ, ಅಷ್ಟೇ. ಬರೋ ಕಾಲದಲ್ಲಿ ಮಹಾ ಕಠೋರ ತಪಸ್ಸುಗಳಿತ್ತು, ಮಾಡುತ್ತಿದ್ದ. ಯಥಾಶಕ್ತಿ ತನ್ನಿಂದ ಆದಷ್ಟು ಮಟ್ಟಿಗೂ ಈ 10 ಬಗೆಯಾದ ಸ್ನಾನಗಳನ್ನು 6 ವರ್ಷಗಳವರೆಗೆ ಮಾಡುತ್ತಾ ಇರಬೇಕು. ಅದಾಗಲ್ಲ ಅಂದರೆ ಏನು ಮಾಡಬೇಕು? 10 ಸ್ನಾನಗಳು ಅಂದರೆ ನಿಮ್ಮ ಆಗಲ್ಲ ಅಂದರೆ ಏಕೆ ಆಗಲ್ಲ? ಅನಾರೋಗ್ಯ ಇದೆ. ಕೆಲವರಿಗೆ ಅಷ್ಟು ಸ್ನಾನ ಮಾಡುವುದಂದರೆ ಶರೀರ ತಡ್ಕೊಳ್ಳೋಕ್ಕಾಗಲ್ಲ. ಕೆಲವರಿಗೆ ಶರೀರ ಗಟ್ಟಿಯಾಗಿರುತ್ತದೆ, ಎಷ್ಟು ಸಲ ಸ್ನಾನ ಮಾಡಿದರೆ ಏನಾಗಲ್ಲ. ಕೆಲವರಿಗೆ ತುಂಬ ಸೂಕ್ಷ್ಮ ಶರೀರ, ಸೂಕ್ಷ್ಮ ಅಂದರೆ ಹೆಚ್ಚು ತಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಏನು ಮಾಡಬೇಕು? ಅಂಥವರಿಗೆ ಇಷ್ಟು ಆಗದಿದ್ದರೆ ಇದರಲ್ಲಿ ಅರ್ಧಾದರೂ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದ್ದ ಸಾಧನ ವ್ಯಕ್ತಿ ಸಾಮರ್ಥ್ಯ ನೋಡಿಕೊಂಡು ದೊಡ್ಡವರು ಬ್ರಾಹ್ಮಣರು ನಿಶ್ಚಯ ಮಾಡಬೇಕು. ಇವನ್ ಪಾಡಿಗಿವರೇ ನಾನು ಇಷ್ಟು ಮಾಡ್ತೀನಿ ಸಾಕು ಅಂದರೆ ನೀವು ಚೌಕಶಿ ಮಾಡಿಕೊಳ್ಳಬಾರದು. ಅಂದರೆ ಅವರು ಪಂಡಿತರು ಹೇಳ್ತಾರೆ ಇಷ್ಟು ಆಗುತ್ತದ, ಅವರಿಗೆ ಆರೋಗ್ಯ ಇದೆ, ಆಗಲ್ಲ. ಅದರಿಂದ ಏನು ಮಾಡ್ತಾರೆ? ಅರ್ಧ ಮಾಡು, ತದರ್ಧಂ ವಾ. ಅದು ಆಗದಿದ್ದರೆ ಇನ್ನೂ ಅದರಲ್ಲಿ ಅರ್ಧ ಅಂದರೆ ಕಾಲು ಭಾಗ, ತದರ್ಧಾರ್ಧಮಪಿ ವಾ. ಅಷ್ಟು ಇಲ್ಲದಿದ್ದರೆ ಅದರಲ್ಲಿ ಇನ್ನೂ ಅರ್ಧ ಅಂದರೆ 1ನಲ್ಲಿ 8ನೇ ಭಾಗ. ಅಷ್ಟಾದರೂ ಯಥಾಶಕ್ತಿಯ ತತಃ ಕುರ್ಯಾತ್. ತನ್ನ ಆರೋಗ್ಯ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ಕುರ್ಯಾತ್ 10 ದಾನಾನಿ ವೈಶೃಣು. ಅಥವಾ 10 ದಾನಗಳಿವೆ. 10 ದಾನಗಳೇನು? ಕೆಲವು ಧಾನ್ಯಗಳ ದಾನ, ಚಿನ್ನದ ದಾನ, ಭೂಮಿ ದಾನ, ಗೋದಾನ, ಇಂಥದ್ದು ಏನೇನೋ ಬಗೆ ದಾನಗಳಿವೆ. ಆಹಾರಗಳ ದಾನ, ಅನ್ನದಾನ, ವಸ್ತ್ರದಾನ, ಈ ಕೆಲವು ಧಾನ್ಯಗಳ ದಾನ, ಇಂಥದ್ದು ಎಲ್ಲ ಇಲ್ಲಿ ಹಾಕಲಿಲ್ಲ, ಬೇರೆ ಕಡೆ ಹೇಳಿದ್ದಾರೆ. ಗೋಭೂ ಹೇಳಿದ್ದಾರೆ. ಮುಂದಿನ ಶ್ಲೋಕ ಬರ್ತಾ ಇದೆ, ಕರೆಕ್ಟ್ 4ನೇ ಶ್ಲೋಕ. ಗೋ, ಇಲ್ಲಿ ನೋಡಿ, ಗೋ ಅಂದರೆ ಅಕ್ಷಮತಾ ಕೆ ಕಾರಣ ಸಫಲ ನವರಹೇತು ಆದಿ ಸಹಿ ಆದಿ. ಗೋ ಅಂದರೆ ಹಸು, ಭೂ ಅಂದರೆ ಭೂಮಿ, ತಿಲದಾನವೂ ದೊಡ್ಡದೆ. ತಿಲದಾನವು ಅದು ಪಿತೃಗಳಿಗೆ ಇಷ್ಟ. ಅದು ದಾನ ಮಾಡಿದ್ದರೆ ಎಷ್ಟೋ ಪಾಪವು ಹೋಗುತ್ತದೆ. ತಿಲ ಎಷ್ಟೋ ಕೆಲವರಿಗೆ ಇರುತ್ತದೆ, ಕೆಲವರಿಗೇನೋ ತೊಂದರೆ ಆಗ್ತಿತ್ತು.
ಕೆಲವರು ಸಿದ್ಧಪುರುಷರಿಗೆ ಗೊತ್ತಾಗ್ತದೆ ಪೂರ್ವಜನ್ಮದಲ್ಲಿ ಯಾವ ಪಾಪ ಮಾಡಿದ ಎಂದು. ಅದು ನೋಡಿದರೆ ಗೊತ್ತಾಗ್ತದೆ. ಇವರು ಸಕ್ರಾಯಪಟ್ಟಣ ಅವಧೂತರಿಗೆ ಗೊತ್ತಾಗ್ತಿತ್ತು. ಯಾವ ಮನುಷ್ಯನನ್ನು ನೋಡಿದ್ದರೆ ಹಿಂದಿನ 3 ಜನ್ಮಗಳವರೆಗೆ ಎದುರಾಗಿ ಕಂಡು ಬರ್ತವಂತೆ. 3 ಜನ್ಮಗಳು ಅವರಿಗೆ ಆಗಿತ್ತು. 3 ಜನ್ಮಗಳು ಕಂಡು ಬರ್ತಿತ್ತಂತೆ. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ ಅವ್ರಿಗೆ ಗೊತ್ತಾಗ್ತದೆ. ಆದ್ದರಿಂದ ಕೆಲವರು ಏನೋ ನರಳಿ ಹೋಗ್ತಾ ಇದ್ದರು. ಅವರು ಹೇಳಿದ್ದರು, ಇದು ಹೋಗಿ ಅಕ್ಕಿ ತೊಗೊಂಡು ಬಿಟ್ಟು ಇವರಿಗೆ ಇಲ್ಲಿ ಹೋಗಿ ಕೊಟ್ಟು ಬಾ ಎಂದು ಹೇಳ್ತಾರೆ. ಅವರು ಬದುಕಿರುವಾಗಲೇ ಹೇಳುತ್ತಿದ್ದರು, ಈಗ ಸ್ವಾಮೀಜಿ ಹತ್ತಿರಕ್ಕೆ, ಇಲ್ಲಿ ಹೋಗಿ ಈ ಆಶ್ರಮಕ್ಕೆ ಈ ಅಕ್ಕಿ ಅಥವಾ ಏನೋ ಕೆಲವು ಆಹಾರ ಧಾನ್ಯಗಳು ಇಲ್ಲಿ ಹೋಗಿ ಕೊಟ್ಟು ಬಾ. ಅವ್ರಿಗೆ ಕೊಟ್ಟರೆ ಅವ್ರು ನಿಜವಾಗಿ ಹೋಗುತ್ತಿತ್ತು. ಆ ದುಃಖ ಅದೆಲ್ಲ ಪಾರಾಗುತ್ತಿದ್ದರು. ಅವ್ರಿಗದಿತ್ತು. ಕೆಲವರಿಗೆ ತಿಲ ಹೇಳುತ್ತಾರೆ, ಇದು ಹೋಗಿ ತಿಲ, ಇಷ್ಟು ತಿಲ, ಏನೋ ಅದಕ್ಕೆ ಅರ್ಧ ಕಿಲೋನೋ ಇಷ್ಟು ತೊಗೊಂಡು ಹೋಗಿ ಯಾರೋ ಒಬ್ಬರಿಗೋ ಇವರಿಗೆ ದಾನ ಹೋಗುತ್ತದೆ. ದಾನ ಮಾಡಿದರೆ ನಿಜವಾಗಿ ವಾಸಿಯಾಗಿ. ಆ ತಿಲದಲ್ಲಿ ಏನೋ ಶಕ್ತಿ ಇದೆ. ಗೋದಾನ, ಭೂದಾನ, ಭೂಮಿ ಕೊಟ್ಟರು. ಈ ಕಾಲದಲ್ಲಿ ಭೂಮಿಯೇ ಇಲ್ಲ ಯಾರಿಗೆ, ಮನೆಯೇ ಇಷ್ಟಿಷ್ಟೆಲ್ಲ ಡಬ್ಬಿಗಳು. ಏನು ಹೇಳ್ತಾರೆ, ಅಗ್ಗಿಪೆಟ್ಟೆ, ಬೆಂಕಿಪೆಟ್ಟೆ ಅಷ್ಟು. ಯಾರೋ ಹೇಳಿದ್ದಾರೆ, ಈ ಕಾಲದ ಮನೆಗಳೆಲ್ಲ ಬೆಂಕಿಪೆಟ್ಟೆ ಮನೆಗಳು, ಇಷ್ಟಿಷ್ಟೇ ಮನೆಗಳು. ಏಕೆ ಅಂದರೆ ದೊಡ್ಡ ಮನೆ ಇದ್ದರೆ ಅದು ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅಲ್ಲವೇ. ಅದು ಪೂರ್ವಕಾಲದಲ್ಲಿ ಮಣ್ಣಿನ ಭೂಮಿ ಇದ್ದರೆ ಅದು ಸಗಣಿಯಿಂದ ಸಾರಿಸೋದು ಆಗಲ್ಲ ಎಂದು ಸಿಮೆಂಟ್ ಹಾಕ್ಕೊಂಡ್ರೇನು, ಅದು ಏನಿರ್ತದೆ, ಗುಡಿಸ್ತಾರೆ ಸಾಕು ಅಷ್ಟೇ. ಈಗ ಅದು ಒರೆಸೋದು ಯಾವಾಗಲೂ ವಾರಕ್ಕೊಂದು ಸಲನೋ ತಿಂಗಳಿಗೊಂದು ಸಲ ಒರೆಸ್ತಾರೆ. ಏಕೆ, ಯಾರಿಗೆ ಟೈಮೇ ಇಲ್ಲ. ಏಕೆ, ಎಲ್ಲರೂ ಟಿ ವಿ ನೋಡೋದಕ್ಕೆ ಟೈಮೆಲ್ಲ ಹೋಗುತ್ತದೆ. ಟಿ ವಿಯೇ ಸಾರಿಸ್ತಾರೆ, ಇದು ಮಾಡಿ ಸಾರಿಸುವಂಥ ಅಲ್ಲ, ಟಿ ವಿಯನ್ನು ಸಾರಿಸ್ತಾರೆ ಅಷ್ಟೇ, ಭೂಮಿ ಸಾರಿಸಲ್ಲ. ಟಿ ವಿ ಸಾರಿಸೋದಲ್ಲೇ ಹೋಗುತ್ತದೆ ಅಲ್ಲವೇ. ಎಲ್ಲರಿಗೂ ಪೂರ್ವಕಾಲದಲ್ಲಿ ಯಜ್ಞಶಾಲ ಇರುತ್ತಿತ್ತು. ಮದುವೆ ಆದಾಗ ಒಂದು ಯಜ್ಞಶಾಲ, ಅಗ್ನಿ ದೀಕ್ಷೆ ಕೊಟ್ಟರೆ ಈಗ ಅಗ್ನಿ ಮಾಡುತ್ತಿದ್ದರು. ಈಗ ಎಲ್ಲರಿಗೂ ಮದುವೆ ಆದ ತಕ್ಷಣವೇ ಒಂದೇನು ಟಿ ವಿ ದೀಕ್ಷಾ ಕೊಟ್ಟುಬಿಡ್ತಾರೆ. ಈಗ ಟಿ ವಿಯವರು ಯಜ್ಞಶಾಲ. ಈಗ ಎಲ್ಲ ದೇವರು ಅಲ್ಲೇ ಇರ್ತಾರೆ, ಪೂಜಾ ಅಲ್ಲೇ, ಊಟ ಅಲ್ಲೇ, ಮಲಗೋದಲ್ಲೇ, ಅಲ್ಲಿ ಟಿ ವಿಯಲ್ಲೇ ಅಲ್ಲವೇ. ಟಿ ವಿ ಸ್ಕ್ರೀನ್ ಹೇಳ್ತಾರೆ, ಟಿ ವಿ ಪರ್ದೆ, ಆ ಪರ್ದೆನೇ ಇವರಿಗೆ ದೀಕ್ಷಾ. ಈಗ ಅವರಲ್ಲೇ ಇರ್ತಾರೆ ಅಲ್ಲವೇ, ಅದೇ ದೀಕ್ಷೆ ಆಗಿಬಿಟ್ಟುತ್ತೆ ಈ ಕಾಲದಲ್ಲಿ. ಸೊ ಆದ್ದರಿಂದ ಗೋದಾನ, ಭೂದಾನ. ಪೂರ್ವಕಾಲದಲ್ಲಿ ಭೂಮಿ ಹೆಚ್ಚಿತ್ತು. ಗೋಗಳು ಒಬ್ಬೊಬ್ಬರಿಗೆ 100, 200, 300 ಗೋಗಳು ಇರುತ್ತಿತ್ತು ಗೊತ್ತಾ. 200, 300 ಗೋಗಳು ಅಥವಾ 1000 ಗೋಗಳು. ಎಷ್ಟೋ ಕೇಳ್ತೀವಲ್ಲ, ರಾಮಚಂದ್ರ ಅವರೆಲ್ಲ ಹೋಗುತ್ತಾ ಇದ್ದರೆ 1000 ಗೋಗಳನ್ನು ದಾನ ಮಾಡಿದಾಯಿ. 1000 ಗೋಗಳು, 1000 ಕೊಟ್ಟರೆ ಮತ್ತೆ ಇನ್ನೂ ಬೆಲ್ಲಿ ಇರ್ತವೆ, ಮತ್ತೆ ಇನ್ನೂ ಇತ್ತಂತೆ. ಲಕ್ಷನೋ 5 ಲಕ್ಷ 10 ಲಕ್ಷ ಹಸುಗಳು ಇಟ್ಕೊಳ್ತಿದ್ದರು. 1000 ದಾನ ಮಾಡಿದರೆ ಏನಾಗಲ್ಲ. 1000 ಹಸುಗಳು ದಾನ ಮಾಡೋದಾ ಅಂದರೆ ಅವರ ಕಡೆ ಇನ್ನೂ ಎಷ್ಟಿರಬಹುದು, ಲಕ್ಷ ಇರುತ್ತಿರಬಹುದು. 1000, 2000 ಲೆಕ್ಕನೇ ಅಲ್ಲ. 1000, 2000 ದಾನ ಮಾಡೋದು ಆ ಕಾಲದಲ್ಲಿ ಇತ್ತು ಅಷ್ಟು. ಈ ಕಾಲದಲ್ಲಿ ಹಸುಗಳಿಲ್ಲ. ಏಕೆ, ಇವರು ಇದ್ದಾರಲ್ಲ ಹಸು ಭಕ್ಷಕರು, ಎಲ್ಲ ಸಾಯಿಸಿಬಿಟ್ಟರು. ಭಾರತ ದೇಶದಲ್ಲಿರುವ ಹಸುಗಳನ್ನು ಸಾಯಿಸಿದ್ದು ಇವರೇ, ಈ ಪಾಪಾತ್ಮರೇ. ಗೊತ್ತಿದೆ ಅಲ್ಲವೇ, ಹಸುಗಳು ತಿನ್ನುವವರು ಅವರೇ. ಎಲ್ಲ ಸಾಯಿಸಿಬಿಟ್ಟು ಈಗಲೂ ಪ್ರತಿ ವರ್ಷ ಎಷ್ಟು ಹಸುಗಳನ್ನು, ಪ್ರತಿ ವರ್ಷ ಅಲ್ಲ, ಪ್ರತಿ ದಿವಸ ಎಷ್ಟು ಹಸುಗಳನ್ನು ಸಾಯಿಸ್ತಾ ಇದ್ದಾರೋ ಲೆಕ್ಕ ಮಾಡಿದ್ದರೆ ಎಷ್ಟು ಲಕ್ಷಗಳು ಹೋಗ್ತಾ ಇವೆ. ಪ್ರತಿ ದಿವಸಕ್ಕೆ 1 ಲಕ್ಷ ಆದರೂ ಹೋಗುತ್ತಿರ್ಬೋದು, ಅಷ್ಟು ಹಸುಗಳು ಆಗ್ತಾಯಿವೆ ಇಡೀ ಭಾರತ ದೇಶದಲ್ಲಿ. ಪ್ರತಿ ದಿವಸ ಲಕ್ಷ ಅಂದರೆ ವರ್ಷಕ್ಕೆ ಎಷ್ಟು ಲಕ್ಷ? ಕೋಟಿ, 3-3.5 ಕೋಟಿ, 3-3.5 4 ಕೋಟಿ ಹಸುಗಳು ನಾಶ ಮಾಡ್ತಾ ಇದ್ದಾರೆ. ಅವೆಲ್ಲ ಬದುಕಿದ್ದರೆ ಆ ಹಸುಗಳಿಗೆ ಹುಟ್ಟಿದ ಹಸುಗಳು ಹುಟ್ಟಿದರೆ ಭಾರತ ದೇಶವೆಲ್ಲ ತುಂಬ ಬೇಕಾದಷ್ಟು ಹಸುವಿನ ಸಂಪದ ಆಗುತ್ತಿತ್ತು. ಗೊಬ್ಬರ ಎಲ್ಲ ಕಡೆ ಸಿಗ್ತಿತ್ತು. ಗೊಬ್ಬರ ಎಲ್ಲ ಕಡೆ ಇದ್ದರೆ ಈ ವೈರಸ್ ಬರಲ್ಲ. ಅವರು ಅದೇ ಹೇಳಿದ್ದಾರೆ. ಅದೇನು ಯಾವುದು ನಿನ್ನೆ ಮೊನ್ನೆ ಓದುತ್ತಾ ಇದ್ದೆ, ಸ್ಯಾನಿಟೇಷನ್ ಕೋವಿಡ್ ಇರುವಾಗ ಕೈ ತೊಳೆಯುವುದಕ್ಕೆ ಅದೇನು ಕೆಮಿಕಲ್ ತಂದರು, ಡೆಟ್ಟಾಲು ಅದೆಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯಾವುದು ಬೇಡ, ಉಪ್ಪು ನೀರು, ಸ್ವಲ್ಪ ನೀರಿನಲ್ಲಿ ಇಷ್ಟು ಮಗ್ಗಿನಲ್ಲಿ ಇಷ್ಟು ಉಪ್ಪು ಹಾಕೋ ಅಷ್ಟೇ. ಎಷ್ಟು ಸಲ ಆದರೂ ಆ ನೀರಿನಿಂದ ಕೈ ತೊಳ್ಕೊ, ಉಪ್ಪು ನೀರಿನಿಂದ ಅಷ್ಟೇ, ನಿಮಗೆ ಯಾವ ವೈರಸ್ ಇರಲ್ಲ. ಉಪ್ಪು ನೀರು ಬೆಸ್ಟ್ ಎಂದು ಹೇಳಿದರೆ, ಯಾವುದು ಬೇಡ ನಿಮಗೆ. ಆ ಡೆಟ್ಟಾಲು ಏನೇನೋ ತರಿಸಿಬಿಟ್ಟರು, ಅದೇನು ಬೇಕಾಗಿಲ್ಲ. ಉಪ್ಪು ನೀರು ಎಲ್ಲ ವೈರಸ್ಗಳು ಹೋಗ್ತವೆ. ಫ್ಲೂ ಬಂದರೆ, ನೆಗಡಿ ಬಂದರೆ ಅಷ್ಟೇ, ಅದು ಉಪ್ಪು ನೀರಿನಿಂದ ತೊಳೆಯು ಅಷ್ಟೇ, ಅದು ಯಾರಿಗೇನು ಅಂಟಲ್ಲ, ನಿಮ್ಮ ಕೈ ಶುದ್ಧವಾಗಿ ಬಿಡ್ತದೆ. ಉಪ್ಪು ನೀರು ಬೆಸ್ಟ್.
ಹಾಗೆ ನಮ್ಮ ಪೂರ್ವಕಾಲದಲ್ಲಿ ಇವೇ ಬಳಸ್ತಿದ್ದರು. ಇನ್ನೊಂದದೇನು, ಬೇವಿನ ಎಲೆಗಳು. ಬೇವಿನ ಎಲೆಗಳಿದ್ದರೆ ಎಷ್ಟು ಭಯಂಕರ ವೈರಸ್ ಆದರೂ ಹೋಗುತ್ತದೆ. ವೈರಸ್ ಬೇಗ ಸತ್ತು ಹೋಗ್ತದೆ ಈ ಬೇವಿನ ಎಲೆಗಳು. ಬೇವಿನ ಎಲೆಗಳು ಗೊಬ್ಬರದಿಂದ ಸಾರಿಸುವುದು ಅಷ್ಟೇ. 2 ಗೊಬ್ಬರ ಹೇಳ್ತಾರಲ್ಲ, ಸೆಗಣಿ ಸೆಗಣಿ. ಗೋಮಯ ಆದ್ದರಿಂದ ಶುದ್ಧವಾಗುತ್ತಿತ್ತು. ಈಗ ಅದೆಲ್ಲ ಹೋಯಿತು. ಅದಕ್ಕೋಸ್ಕರ ರೋಗಗಳು ಹೆಚ್ಚಾಗ್ತಾಯಿವೆ. ವೈರಸ್ಗಳು ಬಂದರೆ ಹೋಗೋದೇ ಅಲ್ಲ. ಇದೆಲ್ಲ ಏನು ಹೇಳ್ತಾರೆ, ಮನೆಯಲ್ಲಿ ವೈರಸ್ ಹೋಗೋದಕ್ಕೆ ಏನಿಲ್ಲ. ಒಂದು ಬೇವಿನ ಮರ ಇಲ್ಲ, ಎಲ್ಲ ಕತ್ತರಿಸಿ ಹಾಕಿಬಿಟ್ಟರು. ಬೇವಿನ ಮರ ಒಂದಾದರೆ ಇದೆಯಾ? ನಿಮ್ಮ ಹೊಳೆನರಸೀಪುರದಲ್ಲಿ ಬೇವಿನ ಮರಗಳಿದೆಯಾ? ಒಳ್ಳೆಯದಾಯಿತು. ಎಷ್ಟು? 3, 4, 5 ಅಷ್ಟೇ. ಇಡೀ ಊರು ಲೆಕ್ಕ ಮಾಡಿದರೆ 5 ಇರ್ತವೆ. ಅದು ಆಲ್ಸೋ ಅರ್ಧ ಕತ್ತರಿಸಿ ಒಂಚೂರು ಇಷ್ಟು ಉಳಿಸ್ತಾರೆ. ಇಷ್ಟೇ. ಮನೆಗಿರಬೇಕು. ಇಂಥ ಆಶ್ರಮದಲ್ಲಿ ಇರಲೇಬೇಕು. ಇಲ್ಲಿದೆಯಾ? ಇಲ್ಲೇ ಇಲ್ಲ. ಅಲ್ಲೆಲ್ಲೋ ಆ ಕಾರ್ನರ್ಗೊಂದಿತ್ತು, ಒಂದೇ ಇತ್ತು. ಇಲ್ಲಿದೆಯಾ? ಒಳ್ಳೆಯದಾಯಿತು. ಅದಿರಬೇಕು. ಅದೆಲ್ಲೋ ಕಾರ್ನರ್ಗೆ ಇಟ್ಟುಬಿಟ್ರೆ ಏಕೆ ಅದು ಉಪಯೋಗವಿಲ್ಲ. ಬಟ್ ಅದೇ ಒಳ್ಳೆಯದು. ಅದೇ ಎಷ್ಟು ರೋಗಗಳಿಂದ ರಕ್ಷಣೆ ಮಾಡ್ತದೆ. ಆದ್ದರಿಂದ ಹಸುಗಳ ದಾನ ಇತ್ತು. ಹಸುಗಳು ನಾಶ ಅಂದರೆ ತಿನ್ನುವರು ಎಷ್ಟಾಗಿಬಿಟ್ರು. ಅಯ್ಯೋ ಭಯಂಕರ. ತಿನ್ನುವುದೇ ಅಲ್ಲ, ಇನ್ನೇನು ಮಾಡ್ತಾರೋ ಗೊತ್ತಾ? ಪ್ರತಿ ದಿವಸ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತಾ ಇದೆ. ಎಷ್ಟು ಟ್ರಕ್ಕುಗಳ ಗೋಮಾಂಸ ವಿದೇಶಕ್ಕೆ. ಒಂದು ಫ್ಯಾಕ್ಟ್ರಿ ಇವೆ, ಗೋಮಾಂಸ ಫ್ಯಾಕ್ಟ್ರಿಗಳು. ಪ್ರತಿ ದಿವಸ ಏನೋ ಸಾವಿರ ಹಸುಗಳನ್ನು ಸಾಯಿಸ್ತಾರೆ ಗೊತ್ತಾ? ಆ ಗೋಮಾಂಸ ಮಾಡಿ ಪ್ಯಾಕ್ ಮಾಡಿ ವಿದೇಶಕ್ಕೆ, ಏನು ಬೋಟ್ನಲ್ಲಿ, ಶಿಪ್ನಲ್ಲಿ, ಏನದು ಎಕ್ಸ್ಪೋರ್ಟ್. ಗೋಮಾಂಸ ಎಕ್ಸ್ಪೋರ್ಟು ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗಿಂತ ಭಾರತ ದೇಶ ಹೆಚ್ಚಿನ ಗೋಮಾಂಸ ಎಕ್ಸ್ಪೋರ್ಟ್ ದೇಶ ಭಾರತ ದೇಶ ಗೊತ್ತಾ? ಕೇಳಿ. ನಮ್ಮ ಜಗದ್ಗುರು ಇದ್ದಾನಲ್ಲ, ಜಗದ್ಗುರು ಯಾರೋ ಗೊತ್ತಾ? ಕಾಶಿ ಕಾರಿಡಾರ್ ಕಟ್ಟಿಸಿದ ನೋಡಿ, ಅವರೇ ಜಗದ್ಗುರು. ಕಾಶಿ ಕಾರಿಡಾರ್ ಕಟ್ಟಿಸಿರುವ ದಿಲ್ಲಿ ಜಗದ್ಗುರು ಇದ್ದಾನೆ ನೋಡಿ, ಅವರನ್ನು ಕೇಳು. ಅವರು ಹೇಳ್ತಾನೆ, ಅವರಿಗೆ ಮುಸಲ್ಮಾನರ ಮೇಲೆ ಮೋಹ ಹೆಚ್ಚಾಯಿತು ಇತ್ತೀಚೆಗೆ. ಮೊದಲಿನಿಂದಲೂ ಇತ್ತು. ಅವರಿಗೆ ಅವರು ಬಂದಿರುವ ದಿವಸದಿಂದ ಹೇಳ್ತಾ ಇದ್ದಾರೆ, ಮೊದಲು ಈ ಗೋಮಾಂಸ ಎಕ್ಸ್ಪೋರ್ಟ್ ನಿಲ್ಲಿಸಿಬಿಡಿ. ಭಾರತ ದೇಶಕ್ಕೆ ಪಾಪ 2 ಆಗುತ್ತದೆ, ಪಾಪ ಆಗುತ್ತದೆ. ಹಸುಗಳು ಸತ್ತು ಹೋಗುತ್ತಾయి. ಭಾರತೀಯರು ತಿಂದರೆ ಸ್ವಲ್ಪ ಇರಲಿ, ವಿದೇಶಕ್ಕೆ ಮುಸ್ಲಿಂ ದೇಶಗಳಿಗೆಲ್ಲ ಗೋಮಾಂಸದ ಎಕ್ಸ್ಪೋರ್ಟ್. ಇಲ್ಲಿ ಎಷ್ಟು ಇವೆ? 100 ಇವೆಯೋ ಹೆಚ್ಚಿವೆಯೋ? 100 ಇಡೀ ಭಾರತ ದೇಶಕ್ಕೆ ಗೋಮಾಂಸ ತಯಾರು ಮಾಡುವ ಫ್ಯಾಕ್ಟ್ರಿಗಳು 100 ಇವೆಯೋ 1000 ಇದೆಯೋ ಗೊತ್ತಿಲ್ಲ. ತುಂಬ ಇವೆ ಫ್ಯಾಕ್ಟ್ರಿಗಳು. ಅದರಲ್ಲಿ ಪ್ರತಿ ದಿವಸ ಎಷ್ಟೆಷ್ಟೋ ಸಾವಿರ ಹಸುಗಳು ಹೋಗ್ತವೆ. ಅದರಲ್ಲಿ ಸಾಯಿಸುವುದು, ಗೋಮಾಂಸ ವಿದೇಶಕ್ಕೆ ಮಾರಿದ್ದರೆ ತುಂಬ ಹಣ ಬರುತ್ತದಲ್ಲವೇ? ಅದಕ್ಕೋಸ್ಕರ ಗೋವುಗಳನ್ನು ಸಾಯಿಸಿಕೊಂಡು ಮಾಂಸ ಭಾರತ ದೇಶ, ಗೋವುಗಳನ್ನು ಪೂಜಿಸುವ ಭಾರತ ದೇಶ ಗೋವುಗಳನ್ನು ಮಾಂಸ ಮಾಡಿಕೊಂಡು ಹಣ ಸಂಪಾದಿಸಿಕೊಳ್ಳುವುದು. ಇದು ಪಾಪ. ಈ ಪಾಪ ಎಲ್ಲಿ ಹೋಗಬೇಕು? ಇದು ಭಯಂಕರ ಪಾಪ. ಈಗ ಅದಕ್ಕೋಸ್ಕರನೇ ನಮ್ಮ ಹಸುಗಳ ಬೆಲೆ ಹೆಚ್ಚಾಗಿ ಬಿಟ್ಟಿತ್ತು ನೋಡಿ. ಹಸುಗಳು ಎಷ್ಟು ಕಾಸ್ಟ್ಲಿ ಆಗಿವೆ. 20-30 ಸಾವಿರ ಅಷ್ಟಿದೆಯಾ? ಅಷ್ಟು ಹಸುಗಳು, ಇನ್ನೂ ಹೆಚ್ಚೇ ಇರ್ಬೋದಂತೆ. ಇದೆಲ್ಲ ಏಕೆ? ಹಸುಗಳು ಸಾಯಿಸ್ತಾ ಇದ್ದಾರೆ. ಭಾರತೀಯರು ಭಾರತ ದೇಶದಲ್ಲಿರುವಂಥ ಅವರು ತಿನ್ನುವುದೇ ಅಲ್ಲ, ವಿದೇಶಕ್ಕೆ ಮಾಡುವುದೇಕೆ? ಎಷ್ಟೋ ಜನರು ಹೇಳಿದ್ದಾರೆ, ಈ ಪ್ರಧಾನಮಂತ್ರಿ ಮೊದಲು ಅದನ್ನು ನಿಲ್ಲಿಸಲಿ ಅಂತ. ಅವರ ಮಾತು ಎತ್ತಲ್ಲ. ಆ ಮಾತು ಮಾತಾಡುವುದೇ ಅಲ್ಲ. ಆ ಮಾತು ಮಾತಾಡಬೇಡ, ಅದು ನಡೆಯುತ್ತೆ. ಇವರು ತಿನ್ನುವುದೇ ಅಲ್ಲ. ಅದರಿಂದ ಏನಾಗ್ತದೆ? ಹಸುಗಳು ಹೆಚ್ಚು ಸತ್ತು ಹೋಗ್ತಾ ಇವೆ. ಹಸುಗಳು ಬೆಳೆಯುವುದಿಲ್ಲ. ಅದರಿಂದ ಏನಾಗ್ತದೆ? ಹಸುಗಳ ಸಂಖ್ಯೆ ಕಡಿಮೆ ಆಯಿತು. ಅದೇನು ಗೋಮಯ ಸೆಗಣಿಯೂ ಕಡಿಮೆ ಆಗಿಬಿಟ್ಟಿತು. ಎಲ್ಲವೂ ಕಡಿಮೆ. ಆದ್ದರಿಂದ ಗೋದಾನ, ಭೂದಾನ, ಭೂಮಿ ಇತ್ತು, ಭೂಮಿ ದಾನ ಮಾಡುತ್ತಿದ್ದರು. ತಿಲ ಹೇಳಿದ್ದೀನಿ. ಹಿರಣ್ಯದಾನ, ಚಿನ್ನದ ದಾನವೂ ದೊಡ್ಡದೇ. ಸ್ವಲ್ಪ ಮಾಡಿದ್ದರೂ ಅದರಿಂದ ಮಹಾಪುಣ್ಯ. ಅದಕ್ಕೋಸ್ಕರ ಚಿನ್ನ ಮನೆಯಲ್ಲಿ ಇಟ್ಕೊಳ್ಳಬೇಕು. ಚಿನ್ನ ಇರುವುದೇ ಒಂದು ಪುಣ್ಯ ಅಲ್ಲವೇ?
ತನ್ನ ಶರೀರದಲ್ಲಿ ಅದೇನು ಧರಿಸುವುದ ಏನು ಹೇಳ್ತಾರೆ ನೀವು, ತಾಳುವುದ, ಧರಿಸುವುದು, ಶರೀರ ಮೇಲೆ ಧರಿಸುವುದು, ಮನೆಯಲ್ಲಿ ಇಟ್ಕೊಳ್ಳೋದು ಪುಣ್ಯ ಹೇಳುತ್ತಾರೆ. ಈ ಕಾಲದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಈ ಭಾರತೀಯರು ಎಲ್ಲ ಆಧುನಿಕ ಇಂಗ್ಲೀಷ್ ಮೀಡಿಯಮ್ ಅವರು ಚಿನ್ನ ಎಲ್ಲರೂ ಮನೆಯಲ್ಲಿ ಇಟ್ಕೊಂಡ್ರು, ಅದರಿಂದ ಭಾರತ ದೇಶ ಬಡತನ ಆಗಿದೆ, ಎಲ್ಲರೂ ಚಿನ್ನ ಬಿಟ್ಟುಬಿಡಬೇಕು. ಅಲ್ಲ, ಭಾರತ ಎಲ್ಲ ಬ್ಯಾಂಕ್ನಲ್ಲಿ ಹಾಕಿಬಿಟ್ಟು ಎಲ್ಲರೂ ಹಣ ಮಾಡಿಕೊಳ್ಳಬೇಕು, ಚಿನ್ನ ಬೇಡ ನಮಗೆ. ಚಿನ್ನ ಹಿಂದೆ ತುಂಬ ಇತ್ತು ಭಾರತ ದೇಶಕ್ಕೆ, ತುಂಬ ದೋಚಿದ್ದಾರೆ. ಎಷ್ಟು 1000 ವರ್ಷ ಮುಸಲ್ಮಾನ ಕಾಲದಲ್ಲಿ, ಆ ಮೊಘಲ್ ಪರಿಪಾಲನಾ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ತುಂಬ ಚಿನ್ನ ಹೋಯಿತು, ಬಹಳ ಅಂದರೆ ಬಹಳ ಹೋಯಿತು. ಅದೆಲ್ಲ ವಿದೇಶಿಯರ ಮನೆಯಲ್ಲಿ ಅಲ್ಲಿ ತುಂಬ ಹೋಯಿತು. ಆ ಮುಸಲ್ಮಾನರು ಯುದ್ಧಕ್ಕೆ ಬಂದರೆ ಕುದುರೆಗಳ ಮೇಲೆ ಒಂಟೆಗಳ ಮೇಲೆ ಹಾಕಿದ್ದರೆ 1000 ಒಂಟೆ ತುಂಬಿ ಚಿನ್ನ, 1000 ಒಂಟೆಗಳು ತುಂಬಿ ಚಿನ್ನ ಅಂದರೆ ಎಷ್ಟು ಚಿನ್ನ, ಅಷ್ಟು ಚಿನ್ನ ಬಂದಾಗ ಅಲ್ಲ ಹೋಗುತ್ತಿತ್ತು, ತುಂಬ ಹೋಯಿತು ಭಾರತ ದೇಶ. ಇದೆಲ್ಲ ಬಡತನಕ್ಕೆ ಕಾರಣ ನಾವೇ ಹೇಳ್ತಾರೆ. ನಾವೇ ಅವರನ್ನು ಬಡತರನ್ನು ಹರಿಜನರನ್ನು ದೋಚಿಕೊಂಡಿದ್ದೇವೆ, ಅವರನ್ನು ಬಡವರು ಮಾಡಿಬಿಟ್ಟಿದ್ದೇವೆ. ಮೊದಲು ಎಲ್ಲರಿಗೆ ಬೇಕಾದಷ್ಟಿತ್ತು, ಇವರು ದೋಚಿದ್ದೇನು ಲೆಕ್ಕಕ್ಕೆ ಬರಲ್ಲ, ನಾವೇ ದೋಚಿದ್ದೇವೆ ಎಂದು ಹೇಳ್ತಾರೆ. ಎಲ್ಲರದೇ ಮಾತಾಡ್ತಾರೆ, ನಾವೇ ದೋಚಿದ್ದೇವೆ, ನಾವೇ ಅವರಿಗೆ ಬಡವರಾಗಿಟ್ಟಿದ್ದೇವೆ, ಅವರಿಗೆ ಊಟ ಕೊಟ್ಟಿಲ್ಲ, ಅವರಿಗೆ ಹಿಂಸೆ ಮಾಡಿದ್ದೇವೆ. ಬರೀ ದೋಚಿದ್ದವರು ಒಂದು ಮಾತು ಹೇಳಲಿಲ್ಲ, ಅವರು ದೋಚಿದ್ದು ಒಂದು ಮಾತು ಇಲ್ಲ, ನಾವೇ ದೋಚಿದ್ದೀವಂತೆ ನೋಡ ಮಾತು. ನಮ್ಮ ಜನರೇ ನಮ್ಮನ್ನು ಬೈಯುವುದೇ ಕಲಿತುಕೊಂಡರು. ಅವರು ಬ್ರಿಟಿಷರು ಪರಿಪಾಲನಾ, ಮುಸಲ್ಮಾನರ ಪರಿಪಾಲನೆ ನಮ್ಮನ್ನು ಉದ್ಧರಿಸುವಕ್ಕೆ ಬಂದರಂತೆ, ನಮ್ಮನ್ನು ಎಷ್ಟೋ ಉದ್ಧರಿಸಿ ಒಳ್ಳೆಯದು ಮಾಡಿದ್ದರಂತೆ. ನಾವೇ ನಮ್ಮ ಜನರನ್ನು ದೋಚಿಕೊಂಡು ಎಲ್ಲರನ್ನು ಬಡವರು ಮಾಡಿ ಇಟ್ಟಿದ್ದೀವಂತೆ, ನಮ್ಮದೇ ತಪ್ಪಂತೆ. ಯಾರು ಹೇಳ್ತಾರೆ, ಹೆಸರು ಹೇಳಿದರೆ ನೀವು ನಮ್ಮನ್ನು ಬೈತೀರಿ, ನಾನು ಹೇಳಲ್ಲ. ದೊಡ್ಡವರು ಪೂಜ್ಯರೇ ಹೇಳಿದ ಮಾತುಗಳು ಸಾಕು, ನಾನು ಯಾರ ಹೆಸರು ಹೇಳಲ್ಲ. ಈಗಲೇ ನಾನು ಕೆಟ್ಟವನಾಗಿಬಿಟ್ಟೆ, ಹೆಸರುಗಳು ಹೇಳಿ ಈಗ ಬೇಡ ಎಲ್ಲ ಇಷ್ಟೇ ಸಾಕು. ಗೋ ಭೂ ತಿಲ ಹಿರಣ್ಯದಾನ, ಸ್ವಲ್ಪ ಚಿನ್ನದಾನ ಮಾಡಿದ್ದರೂ ಅದು ತುಂಬ ಪುಣ್ಯ. ಅದಕ್ಕೋಸ್ಕರ ಮನೆಯಲ್ಲಿ ಚಿನ್ನ ಇಟ್ಕೊಳ್ತಿದ್ದರು. ಏಕೆ? ಮನೆಯಲ್ಲಿ ಚಿನ್ನ ಇರುವುದು ಪುಣ್ಯ. ಪವಿತ್ರ ಕಾರ್ಯಗಳಿರುತ್ತವೆ ನೋಡಿ, ಯಜ್ಞ ಯಾಗ ಪೂಜೆಗಳಲ್ಲಿ ಆ ಚಿನ್ನವನ್ನು ಬಳಕೆ ಇರುತ್ತದೆ. ಕೆಲವು ಯಜ್ಞಗಳಲ್ಲಿ ಸುಟ್ಟು ಹಾಕಲ್ಲ, ಸುಮ್ಮನೆ ಅಲ್ಲಿಡ್ತಾರೆ ಪೂಜೆಗೋಸ್ಕರ ಚಿನ್ನದಲ್ಲಿ ಪೂಜೆಗಳಲ್ಲಿ ಇರುತ್ತದೆ. ಸ್ವಲ್ಪ ದಾನಕ್ಕೆ ಕೊಡ್ತಾರೆ. ಮದುವೆ ಮುಂತಾದಗಳಲ್ಲಿ ತನ್ನ ಮುಂದಿನ ತಲೆಮಾರುಗಳಿಗೆ ಅವ್ರಿಗೆ ಮಕ್ಕಳಿಗೆ ಅವರಿಗೆ ಕೊಡ್ತಾರೆ. ಚಿನ್ನದು ಅದು ಪುಣ್ಯ. ಹೇಗೆ ತಿಲವನ್ನು ಬಳಸ್ತಾರೋ, ತಿಲಕ್ಕೇನು ಹೇಳ್ತಾರೆ, ಎಳ್ಳು ಹೇಗೆ ಬಳಸ್ತಾರೋ ಹಾಗೆ ಚಿನ್ನವನ್ನು ಕೆಲವು ಕರ್ಮಗಳಲ್ಲಿ ಬಳಸ್ತಾರೆ. ಅದು ಮಹಾಪುಣ್ಯ. ಚಿನ್ನ ದಾನ ಮಾಡುವುದು, ಹಿರಣ್ಯದಾನ ಎನ್ನುವುದು ಮಹಾಪುಣ್ಯ. ಅದಕ್ಕೋಸ್ಕರ ಚಿನ್ನ ಇಟ್ಕೊಳ್ತಿದ್ದರು. ಈ ಕಾಲದಲ್ಲಿ ಚಿನ್ನ ಇಲ್ಲ. ಏನಿರುತ್ತದೆ? ಎಲ್ಲಕ್ಕಿಂತ ಹೆಚ್ಚಿನದು ಯಾವ ವಸ್ತುವಿದೆ ನಿಮ್ಮ ಎಲ್ಲರ ಮನೆಯಲ್ಲಿ ನೋಡಿ, ನಾನು ಹೇಳಲ್ಲ, ಪ್ಲಾಸ್ಟಿಕ್ ಹೆಚ್ಚಿರುತ್ತದೆ ಅಲ್ಲವಾ? ತಪ್ಪ ನಾನು ಹೇಳಿದ್ದು? ಎಲ್ಲರ ಮನೆಯಲ್ಲಿ ಎಲ್ಲ ಲೋಹಗಳಿಗಿಂತ ಯಾವುದು ಹೆಚ್ಚು? ಪ್ಲಾಸ್ಟಿಕ್. ಅಷ್ಟು ಕೆಟ್ಟದು ಇನ್ನು ಯಾವುದೂ ಇಲ್ಲ. ನೀವು ಸ್ಟೀಲ್ನಲ್ಲಿ ನೀರು ಹಾಕಿಡು, ಅಥವಾ ಗಾಜು ಪಾತ್ರ, ಅಥವಾ ಚಿನ್ನದ ಪಾತ್ರ, ಇನ್ನೇನು ಹೇಳ್ತಾರೆ, ತಾಮ್ರ ಪಾತ್ರದಲ್ಲಿ ನೀರು ಹಾಕಿಟ್ಟರೆ ಶುದ್ಧವಾಗುತ್ತದೆ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಪ್ಲಾಸ್ಟಿಕ್ನಲ್ಲಿ ಹಾಕಿದ್ದರೆ 1, 2 ಗಂಟೆ 3 ಗಂಟೆ ದಾಟಿಬಿಟ್ರೆ ಹಾಳಾಗ್ತದೆ. 2-3 ಗಂಟೆಗಿಂತ ಹೆಚ್ಚು ಇಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಅಷ್ಟು ಪಾಪ ಇನ್ನೊಂದಿಲ್ಲ. ಆದರೂ ಪ್ಲಾಸ್ಟಿಕ್ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ತಲೆ ಮೇಲೆ ಕಿರೀಟ ಹಾಗೆ ಎಲ್ಲರ ಮನೆ ಮೇಲೆ ಪ್ಲಾಸ್ಟಿಕ್ ಇವೇ ಇರುತ್ತವೆ. ಅದರಲ್ಲೇ ನೀರು ತುಂಬುತ್ತಾರೆ, ಅದರಿಂದ ಮಾಡ್ತಾರೆ. ಪ್ಲಾಸ್ಟಿಕ್ ಪಾಪ, ಅದು ಅಶುದ್ಧ. ಪ್ಲಾಸ್ಟಿಕ್ನಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುವಷ್ಟು ಇನ್ನು ಯಾವುದಲ್ಲಿ ಬೆಳೆಯಲ್ಲ. ಅದು ಮಹಾ ಅಶುದ್ಧ. ಆ ಪ್ಲಾಸ್ಟಿಕ್ನಲ್ಲೇ ನೀರು ನಿಂತಿದ್ದರೆ ಸ್ವಲ್ಪ ಪ್ಲಾಸ್ಟಿಕ್ ವಾಸನೆ ಬರುತ್ತದೆ ನೋಡಿ. ವಾಸನೆ ಏಕೆ ಬರುತ್ತದೆ? ಆ ನೀರಿನಲ್ಲಿ ಒಂದು ಚೂರು ಸೇರಿಕೊಳ್ತದೆ. ಅದೇ ನೀರು ಕುಡಿಯುತ್ತೀವಿ. ಪ್ಲಾಸ್ಟಿಕ್ ನಮ್ಮ ಶರೀರ ಒಳಗೆ ಹೋದರೆ ಅದು ಕೆಟ್ಟದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬರೀ ಪ್ಲಾಸ್ಟಿಕ್ಕೇ. ಪೂರ್ವಕಾಲದಲ್ಲಿ ಚಿನ್ನ ಹೇಳಿಬಿಟ್ರೆ ಇವರೇನು ಮಾಡಿಬಿಟ್ರು, ಚಿನ್ನ ಬಿಟ್ಟು. ಪೂರ್ವಕಾಲದಲ್ಲಿ ಚಿನ್ನ ಎಲ್ಲಕ್ಕಿಂತ ಶ್ರೇಷ್ಠ, ಕಬ್ಬಿನದು ಎಲ್ಲಕ್ಕಿಂತ ಕನಿಷ್ಠ. ಕಬ್ಬು ಅಂದರೆ ಕೆಟ್ಟದೆಂದು ನಗುತ್ತಿದ್ದರೆ, ಏನಪ್ಪ ಕಬ್ಬಿನದು ಎಂದು. ಈಗೇನಾಯಿತು,
ಕಬ್ಬು ಅಷ್ಟು ಶ್ರೇಷ್ಠ ಅಲ್ಲ, ನೇರಾಗಿ ಕಬ್ಬಿನದು. ಆದರೆ ಸ್ಟೀಲ್ ಒಳ್ಳೆಯದು, ಯಾಕಂದರೆ ಸ್ಟೀಲು ಶುದ್ಧ ಏನು ಹೇಳ್ತಾರೆ, ಕಬ್ಬಿಣವಲ್ಲ, ಅದರಲ್ಲಿ ಬೇರೆ ಸ್ವಲ್ಪ ಸೇರಿಸಿದ್ದಿದೆ, ಅದರಿಂದ ಸ್ಟೀಲ್ ಸ್ವಲ್ಪ ಶುದ್ಧವಾಯಿತು. ಸ್ಟೀಲ್ ಒಳ್ಳೆಯದೇ, ಅದರಲ್ಲಿ ನೀರು ಹಾಕಿದ್ದರೂ ಅಥವಾ ಊಟ ಇಟ್ಟಿದ್ದರೂ ಒಳ್ಳೆಯದೇ, ಅಷ್ಟೇನು ಹಾಳಾಗಲ್ಲ, ಒಳ್ಳೆಯದೇ ಅದು. ಚಿನ್ನ ಬೆಳ್ಳಿ ಅಷ್ಟು ಒಳ್ಳೆಯದಲ್ಲ, ಆದರೂ ಪರವಾಗಿಲ್ಲ, ಒಳ್ಳೆಯದೇ. ಆದರೆ ಪ್ಲಾಸ್ಟಿಕ್ ಮಾತ್ರ ಭಯಂಕರ. ಈ ಕಾಲದಲ್ಲಿ ಪ್ಲಾಸ್ಟಿಕ್ನಲ್ಲೇ ಊಟ ತಿಂತಾರೆ, ಪ್ಲಾಸ್ಟಿಕ್ನಲ್ಲೇ ನೀರು ಕುಡಿಯುತ್ತಾರೆ, ಪ್ಲಾಸ್ಟಿಕ್ನಲ್ಲೇ ಮಳಗಳುತ್ತಾರೆ, ಪ್ಲಾಸ್ಟಿಕ್ನಲ್ಲೇ ಎಲ್ಲವೂ ಪ್ಲಾಸ್ಟಿಕ್ಕೇ. ಅಲ್ಲೇ ಕೂತಿರ್ತಾರೆ, ಪ್ಲಾಸ್ಟಿಕ್ ಕುರ್ಚಿಗಳು ಅಲ್ಲವೇ, ಪ್ಲಾಸ್ಟಿಕ್ ಮೇಲೆ ಊಟ, ಪ್ಲಾಸ್ಟಿಕ್ನಲ್ಲೇ ನೀರು, ಎಲ್ಲ ಪ್ಲಾಸ್ಟಿಕ್. ಎಲ್ಲರ ಮನೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಏನಿದೆ ಅಂದರೆ ಪ್ಲಾಸ್ಟಿಕ್ ಬಟ್ ಯಾವ ಶಾಸ್ತ್ರದಲ್ಲಿ ಪ್ಲಾಸ್ಟಿಕ್ ದಾನ ಮಾಡು ಎಂದಿಲ್ಲ. ಪ್ಲಾಸ್ಟಿಕ್ ದಾನ ಮಾಡಿದ್ದರೆ ಮಾಡಿರುವ ಪುಣ್ಯ ಹೋಗುತ್ತದೆ ಅಲ್ಲವೇ, ಮಾಡಿರುವ ಪುಣ್ಯ ಹೋಗುತ್ತದೆ. ಏಕೆ? ಪ್ಲಾಸ್ಟಿಕ್ಕೇ ಒಂದು ಪಾಪ. ಏಕೆ? ಪ್ಲಾಸ್ಟಿಕ್ಗೆ ಆ ಶ್ರೇಷ್ಠ ಗುಣ ಇಲ್ಲ, ದೇವತಾ ಸಂಬಂಧ ಇಲ್ಲ. ಚಿನ್ನಕ್ಕೆ ದೇವತಾ, ಚಿನ್ನ ಬೆಳ್ಳಿ ಒಂದು ದೇವತಾ ರೂಪ. ಲೋಹಗಳಲ್ಲಿ ಚಿನ್ನ ನಾನು ಎಂದು ಹೇಳುತ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ, ಭಾಗವತಗಳಲ್ಲಿ ಎಲ್ಲ ಲೋಹಗಳಲ್ಲಿ ಚಿನ್ನ ನಾನು ಎಂದು ಹೇಳ್ತಾನೆ. ಚಿನ್ನದಲ್ಲಿ ದೇವತಾ ರೂಪ. ಚಿನ್ನ ಕಣ್ಣಿನಿಂದ ನೋಡುವುದೇ ಪುಣ್ಯ ಅಲ್ಲವೇ? ಚಿನ್ನ ನೋಡಿದ್ದರೆ ಒಳ್ಳೆಯದು. ಆ ಮನಸ್ಸಿಗೆ ಎಷ್ಟು ಪ್ರಸನ್ನವಾಗ್ತದೆ, ದೇವತಾ ದರ್ಶನ ಆದಂತೆ ಆಗುತ್ತದೆ. ಗಂಗಾ ನದಿ ದರ್ಶನ ಹೇಗೆ ಪುಣ್ಯವೋ, ಗಂಗನೇ ಅಲ್ಲ, ಇನ್ನೂ ಕೆಲವು ಇವೆ, ಗೋದಾವರಿ, ಕೃಷ್ಣ, ಕಾವೇರಿ, ಇಂಥ ಪವಿತ್ರ ನದಿಗಳ ದರ್ಶನ. ಆ ನೀರನ್ನು ಸ್ನಾನ ಮಾಡುವುದು ಪವಿತ್ರವೋ, ಚಿನ್ನವೂ ಪವಿತ್ರವೇ. ಆದರೆ ಪ್ಲಾಸ್ಟಿಕ್ ಮಾತ್ರ, ಪ್ಲಾಸ್ಟಿಕ್ ಕಂಡು ಬಂದರೆ ಕಣ್ಣು ಮುಚ್ಚಿಕೊಳ್ಳಬೇಕು, ಅಷ್ಟೇ ಇದೆ ಪಾಪ ಅದು. ಆದರೆ ಎಲ್ಲರ ಮನೆಯಲ್ಲಿ ಪ್ಲಾಸ್ಟಿಕ್ಕೇ ಹೆಚ್ಚು. ಇದು ಯಾವ ಶಾಸ್ತ್ರದಲ್ಲಿದೆಪ್ಪ ಅಂದರೆ, ಶಾಸ್ತ್ರ ಬೇಡ, ನಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿದೆ. ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತಿನಲ್ಲಿದೆ. ಜಾಹೀರಾತೇ ನಮಗೆ ಶಾಸ್ತ್ರ. ನಮಗೆ ಭಾಗವತ ಪುರಾಣ ಎಲ್ಲಿ ಅಂದರೆ ಜಾಹೀರಾತೆ ಪುರಾಣ, ಜಾಹೀರಾತೆ ವೇದ, ಜಾಹೀರಾತೆ ನಮಗೆ ಎಲ್ಲದೇ. ಟಿ ವಿ ಅವ್ರು ಏನು ಹೇಳ್ತಾರೆ ಅವರೇ ಗುರುಗಳು ನಮಗೆ. ಅವ್ರು ತೋರಿಸ್ತಾರೆ, ಈ ಪ್ಲಾಸ್ಟಿಕ್ ಚೆನ್ನಾಗಿದೆ ತಗೊಂಡು. ಪ್ಲಾಸ್ಟಿಕ್ ತೊಗೊಂಡು ಬಂದರೆ 3 ದಿವಸ 4 ದಿವಸಕ್ಕಿಂತ ಹೆಚ್ಚಿಲ್ಲ. ನೀವು ಪ್ಲಾಸ್ಟಿಕ್ನಲ್ಲಿ ಕೆಲವು ದಿವಸನೇ ಇಡು, ಪ್ಲಾಸ್ಟಿಕ್ ಏನಾಗ್ತದೆ, ಒಂದು ವಾರ 10 ದಿವಸ ತಿಂಗಳಿಗೆ ಆ ಪ್ಲಾಸ್ಟಿಕ್ ಬಣ್ಣ ಬದಲಾಯಿಸ್ತದೆ ಅಲ್ಲವ. ಅದಕ್ಕೆ ಎಷ್ಟು ಸಾಬೂನು ಹಾಕಿದ್ದರೂ ಹೋಗಲ್ಲ, ಅದೇ ಇರುತ್ತದೆ, ಹಾಗೇ ಇರ್ತದೆ ನೋಡಿ ಅಂಟ್ಕೊಂಡು. ನಿಮ್ಮ ಮಿಕ್ಕ ಯಾವ ಪಾತ್ರ ಹೀಗಾಗಲ್ಲ. ಒಂದು ದಿವಸ 24 ತಾಸು ನೀರು ಇಟ್ಟರೆ ನಿನ್ನೆ ಹಾಕಿದ ನೀರು ಇವತ್ತುವರೆಗೆ ಇಟ್ಕೊಳ್ಳಬಹುದು, ಕುಡಿಯಬಹುದು, ಏನು ತಪ್ಪೇನಾಗಲ್ಲ. ಆದರೆ ಇದು ನೋಡು, ಆ ಗಾಜಿನ ಪಾತ್ರ, ಸ್ಟೀಲ್ ಪಾತ್ರದಲ್ಲಿ ನೀರಿಟ್ಟರೂ ಒಳ್ಳೆಯದೇ. ಪ್ಲಾಸ್ಟಿಕ್ನಲ್ಲಿಟ್ಟರೆ ಮಾತ್ರ, ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಇಡಲೇಬಾರದು, ಅದು ಕುಡಿಯಲೇಬಾರದು ಎಂದು ಹೇಳ್ತಾರೆ. ಅದು ಅತ್ಯಂತ ಅಪವಿತ್ರ. ಈವನ್ ಡಾಕ್ಟರ್ಗಳು ಹೇಳುತ್ತಾ ಇದ್ದಾರೆ. ಆದರೆ ಪ್ಲಾಸ್ಟಿಕ್ನಲ್ಲಿ ನೀರು ಬರುತ್ತದೆ ನೋಡಿದ್ದೀರಾ? ಅದೇನು ಈ ಮಿನರಲ್ ವಾಟರ್, ನದಿ ನೀರು ಎಂದು ಹೇಳ್ತಾರೆ. ಆ ಮಿನರಲ್ ವಾಟರ್ ಹಾಕಿ 6 ತಿಂಗಳಿರುತ್ತದೆ ಅದರ ಒಳಗೆ 6 ತಿಂಗಳಿರುತ್ತದೆ. 6 ತಿಂಗಳ ನಂತರ ತಗೊಂಡು ಕುಡಿಯುತ್ತೀವಿ. ಮಿನರಲ್ ವಾಟರ್ ಕುಡಿದೆ, ಅತ್ಯಂತ ಅಪವಿತ್ರ ವಾಟರ್. ಮನೆಯಲ್ಲೂ ಅಷ್ಟೇ, ಪ್ಲಾಸ್ಟಿಕ್ ಬಕೆಟ್ ನೋಡು, ಪ್ಲಾಸ್ಟಿಕ್ ಮಗ್ಗು ನೋಡು, 1 ತಿಂಗಳಿಗೆ ಅದರ ಮುಖ ಏನಾಗುತ್ತದೆ, ಇನ್ನೊಂದು ಸಲ ನೋಡಬಾರದು, ಕಣ್ಣು ಮುಚ್ಚಿಕೊಳ್ಬೇಕು, ಹಾಗೆ ಆಗ್ತದೆ. ನಿಮ್ಮ ಮಗ್ಗು ನೋಡು, ಬಕೆಟ್ ನೋಡು, ಎಷ್ಟು ಸಲ ತೊಳೆದು ಸಾಬೂನಿನಿಂದ ಮಾಡಿ ಕೈ ಹೋಗುತ್ತದೆ, ಆದರೆ ಮಾತ್ರ ಬಕೆಟ್ ಹಾಗೇ ಇರುತ್ತದೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅದರಿಂದ ಆ ಬಕೆಟು, ಪ್ಲಾಸ್ಟಿಕ್ಗಳ ಇಲ್ಲಿ ನೋಡಿ, ಎಲ್ಲರೂ ಪ್ಲಾಸ್ಟಿಕ್. ಪೂರ್ವ ಕಾಲದಲ್ಲಿ ಮೊದಲು ಪ್ಲಾಸ್ಟಿಕ್ ಬಂದರೆ ಗಟ್ಟಿ ಪ್ಲಾಸ್ಟಿಕ್ ಇರುತ್ತಿತ್ತು. ಕುರ್ಚಿ ಇರುತ್ತದೆ ನೋಡಿ, ಆ ತರಹ ಗಟ್ಟಿ. ಒಂದು ಸಲ ಪ್ಲಾಸ್ಟಿಕ್ದು ಬಕೆಟೋ ಮಗ್ಗೋ ತೊಗೊಂಡರೆ ಇಡೀ ಜೀವನ 20-30 ವರ್ಷ ಇರುತ್ತಿತ್ತು. ಈಗ ಒಂದೊಂದು ಬಕೆಟು 1 ವರ್ಷ, 1 ವರ್ಷನೇ ಇರುತ್ತದಲ್ಲ, 6 ತಿಂಗಳೇ ಅಷ್ಟೇ. ಅಂದರೆ ಅವರು ಬೇಕೆಂದು ಹೇಗೆ ಮಾಡ್ತಾರಂದರೆ, ಫ್ಯಾನ್ಗಳು ಬಂದರೆ, ಒಂದು ಬಂದರೆ 100 ವರ್ಷ ಇರುತ್ತಿತ್ತು. 100 ವರ್ಷವರೆಗೂ ಫ್ಯಾನ್ ತಿರುಗುತ್ತಾನೆ ಇರುತ್ತದೆ, ಹಾಳಾಗಲ್ಲ. ಈ ಕಾಲದ 5 ವರ್ಷಕ್ಕೆ ಹೋಗುತ್ತದೆ, 10 ವರ್ಷ 5 ವರ್ಷ ಮುಗಿಯುತ್ತದೆ ಅಷ್ಟೇ, ಅದರ ಲೈಫೇ ಅಷ್ಟು. ಅಂದರೆ ಎಲ್ಲವೂ ಅತ್ಯಂತ ಸೂಕ್ಷ್ಮ. ಆದ್ದರಿಂದ ಪ್ಲಾಸ್ಟಿಕ್ಗಳೆಲ್ಲ ಸಿನಿಮಾ ಶೂಟಿಂಗ್ಗೋಸ್ಕರ ಈ ಪ್ಲಾಸ್ಟಿಕ್ ಬಕೆಟ್ಗಳು, ಬಾಟಲ್ಗಳೆಲ್ಲ. ಈ ಕಾಲದಲ್ಲಿ ಎಲ್ಲರೂ ಪ್ಲಾಸ್ಟಿಕ್ ಬಕೆಟ್ನಲ್ಲೇ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಕ್ಕೊಂಡು ಕುಡಿಯುತ್ತಾ ಇದ್ದಾರೆ. ಮರಿಗೆ ಎಲ್ಲಿ ಹೋದರೂ ಅದೇ ಆಗ್ತಾಯಿದೆ, ಭಯಂಕರ.
ಏನು ಮಾಡೋದು, ಹಾಗೆ ಆಗಿಬಿಟ್ಟು. ಸೊ ಗೋ ಭೂ ತಿಲ ಹಿರಣ್ಯ ಆಜ್ಯ, ಆಜ್ಯದಾನ, ಆಜ್ಯ ಅಂದರೆ ತುಪ್ಪದಾನನೂ ಶ್ರೇಷ್ಠವೇ. ಮತ್ತು ವಾಸ, ವಾಸ ಅಂದರೆ ಬಟ್ಟ. ವಾಸ ಅಂದರೆ ನಿಮ್ಮ ಕನ್ನಡ ವಾಸ ಅಲ್ಲ, ಸಂಸ್ಕೃತದಲ್ಲಿ ವಾಸ ಅಂದರೆ ವಸ್ತ್ರ, ಅದು ಇದೆ. ವಾಸ ಅಂದರೆ ನಿವಾಸ ಇದೆ, ವಾಸ ಮಾಡುವುದು ಮನೆ ಆಗುತ್ತದೆ. ವಾಸ ಅಂದರೆ ನಿವಾಸ ಮಾಡುವುದು ಅದು ಇದೆ. ಬಟ್ ವಾಸ ಅಂದರೆ ವಸ್ತ್ರ. ವಾಸ ರಜತಂ, ಬೆಳ್ಳಿ, ಬೆಳ್ಳಿ ದಾನವೂ ಶ್ರೇಷ್ಠವೇ. ಲವಣಂ, ಉಪ್ಪು, ಉಪ್ಪು ದಾನ ಶ್ರೇಷ್ಠ. ಏಕೆ? ಉಪ್ಪಿನಿಂದ ಆರೋಗ್ಯ ಬರುತ್ತದೆ, ಉಪ್ಪಿನಿಂದ ರುಚಿ ಉಂಟಾಗ್ತದೆ, ಉಪ್ಪಿನಿಂದ ಆರೋಗ್ಯ. ಉಪ್ಪು ಆರೋಗ್ಯಕ್ಕೆ ಎಷ್ಟೋ ಕಡೆ ಉಪಯೋಗವಾಗ್ತದೆ ಗೊತ್ತಾ? ಉಪ್ಪು ಶುದ್ಧಿ ಹೇಳಿದ್ದೀನಲ್ಲ, ಉಪ್ಪು ನೀರು ಕೈ ತೊಳೆದರೆ ಶುದ್ಧವಾಗ್ತದೆ. ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಹೋಗ್ತದೆ, ಅದು ಒಳ್ಳೆಯ ಶುದ್ಧಿ. ಸ್ಯಾನಿಟೈಸಿಂಗ್ ಹೇಳ್ತಾರೆ ನೋಡಿ, ಸ್ಯಾನಿಟೈಸಿಂಗ್ಗೆ ಇಷ್ಟು ನೀರಿನಲ್ಲಿ ಇಷ್ಟು ಉಪ್ಪು ಹಾಕು, ಆ ನೀರಿನಿಂದ ತೊಳ್ಕೊ, ಅಷ್ಟೇ. ತೊಳ್ಕೊಳ್ತಾ ಇರೋ, ಆಗ ಏನಾದರೂ ಅದು ಮುಟ್ಟಿ ಇದು ಮುಟ್ಟಿದ್ದರೆ ಆ ಉಪ್ಪು ನೀರಿನಿಂದ ತೊಳ್ಕೊ. ಬೆಸ್ಟ್ ಸ್ಯಾನಿಟೈಸಿಂಗ್, ಯಾವುದು ಚಿಂತೆ ಇಲ್ಲ. ಲವಣಂ, ಭಗವಂತನಿಗೆ ನೈವೇದ್ಯದಲ್ಲಿಯೂ ಲವಣ ಸಮೇತ ಕೊಡಬೇಕು, ರುಚಿಯಾಗಿರುತ್ತದೆ. ರುಚಿಗಳು ಎಷ್ಟಿರುತ್ತವೆ ನೀವು ಕಲಿತಿದ್ದೀರಾ? 6 ರುಚಿಗಳು. ಷಡ್ರಸೋಪೇತಂ ಎಂದು ಹೇಳ್ತಾರೆ. ಷಡ್ರಸ, 6 ರುಚಿಗಳು. ಗೊತ್ತಾ 6 ರುಚಿಗಳು? ಹೇಳಬೇಕಾ? ಮಧುರ ತಿಕ್ತ ಕಷಾಯ ಲಮ್ಲ ಕಟ್ವಾಮ್ಲ ಲವಣ, ಕಟ್ವಾಮ್ಲ ಲವಣ, ಮಧುರ ತಿಕ್ತ ಕಟು ಕಷಾಯ. 7 ಹೇಳಿಬಿಟ್ಟೆ. ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ, 6. ಕಟು ಕಷಾಯ ತಿಕ್ತ. ಮಧುರ ಆಮ್ಲ ಲವಣ. ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು. ಕಟು ಕಷಾಯ ತಿಕ್ತ. ಕಟು ಅಂದರೆ ಕಹಿ, ಕಷಾಯ ಅಂದರೆ ಒಗರು, ತಿಕ್ತ ಅಂದರೆ ಖಾರ. ಆಯಿತಾ? ಎಷ್ಟು ರುಚಿಗಳು? ಮಧುರಾಮ್ಲ ಲವಣ ಕಟು ಕಷಾಯ ತಿಕ್ತ. ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ. 6 ರಸಗಳು, 6 ರುಚಿಗಳು. 6 ರುಚಿಗಳು ತಿನ್ನಬೇಕಂತೆ, ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಅವರವರ ಆರೋಗ್ಯಕ್ಕೆ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು. ನೈವೇದ್ಯದಲ್ಲಿ ಇರಬೇಕು, ಅದರಿಂದ ಲವಣ ಸಮೇತ ಇರಬೇಕು. ಲವಣ ಇಲ್ಲದೆ ಸುಮ್ಮನೆ ಅನ್ನ ಕೊಟ್ಟರೆ ಪಾಪ ಭಗವಂತನಿಗೆ ಸಂತೋಷವಾಗಲ್ಲ. ಅದರಿಂದ ಲವಣದಾನವೂ ಶ್ರೇಷ್ಠವೇ. ಲವಣದಾನ ಶ್ರೇಷ್ಠ. ಆಯಿತು ನೋಡಿ. ಸೊ ಗೋಭೂತಿಲ ಹಿರಣ್ಯಾಜ್ಯ ವಾಸೋಧಾನ್ಯ ಗುಡಸ್ತತೋ ಧಾನ್ಯ, ಧಾನ್ಯದಾನ. ಧಾನ್ಯ ಅಂದರೆ ಭತ್ತ ಹೇಳ್ತಾರೆ, ಅದು ಭತ್ತ ಮುಂತಾದ ಬೇರೆ ಧಾನ್ಯಗಳಿವೆ ನೋಡಿ. ಭತ್ತ, ಜೋಳ, ಇದೆಲ್ಲ ತಿನ್ನುವ ಆಹಾರ. ಏಕೆಂದರೆ ಎಲ್ಲಕ್ಕಿಂತ ಅನ್ನವೇ ಪ್ರಧಾನ. ಅನ್ನದಾನ ಮಾಡುವುದು, ಧಾನ್ಯ ಕೊಡುವುದು, ದಾನ ಕೊಡುವುದು ಅದು ಶ್ರೇಷ್ಠ. ದೆನ್ ಗುಡಸ್ತತ, ಗುಂಡ ಹೇಳಿದರೇನು? ಗುಂಡ ಅಲ್ಲ, ಗುಡ ಅಂದರೆ ಬೆಲ್ಲ. ಸಂಸ್ಕೃತದಲ್ಲಿ ಗುಡ ಹೇಳ್ತಾರೆ. ಇವರು ಗುಂಡ ಬರೆದ, ಏನೋ ಪ್ರಿಂಟಿಂಗ್. ದಶವೈ ಲವಣಂಚೈವ ಪ್ರಾಯಶ್ಚಿತ್ತೇತ್ವಾಗತೆ ಗೋಭೂತಿಲ ಹಿರಣ್ಯವಾಸೋ ಧಾನ್ಯ ಗುಡಾಸ್ತತ. ಅಲ್ಲಿ ಕರೆಕ್ಟ್ ಇದೆ, ಇಲ್ಲಿ ತಪ್ಪಿದೆ. ಗುಡಾ. ಮತ್ತು ರಜತಂ ಲವಣಂ ಚೈವ ದಾನಾನಿ ದಶವೈ ವಿದುಹು. ಈ 10 ವಸ್ತುಗಳು ದಾನ. ಮಣ್ಣಿನ ದಾನ, ಕಲ್ಲು ದಾನ ಇದೆಯಾ? ಇಟ್ಕೆ ದಾನ ಇಲ್ಲ. ಮಣ್ಣಿನ ದಾನ, ಇಟ್ಕೆ ದಾನ, ಪ್ಲಾಸ್ಟಿಕ್ ದಾನ ಇಲ್ಲವೇ ಇಲ್ಲ. ಪ್ಲಾಸ್ಟಿಕ್ ದಾನ ಇಲ್ಲ. ಪ್ಲಾಸ್ಟಿಕ್ ದಾನ ಮಾಡಿದರೆ ಏನು ಪುಣ್ಯ ಬರಲ್ಲ. ಅದರಿಂದ ಗೋಭೂತಿಲ ಹಿರಣ್ಯಾಜ್ಯ ವಾಸೋಧಾನ್ಯ ಗುಡಸ್ತತ. ಗುಡ ಅಂದರೆ ಬೆಲ್ಲ ದಾನ ಮಾಡಿದ್ದರೆ ಪುಣ್ಯ. ಸಕ್ಕರೆ ದಾನ ಇಲ್ಲ. ಪೂರ್ವಕಾಲದಲ್ಲಿ ಸಕ್ಕರೆ ಇರಲೇ ಇಲ್ಲ. ಆ ಸಕ್ಕರೆಯಲ್ಲಿ ಏನೇನೋ ವಿಷ ಹಾಕ್ತಾ ಇದ್ದಾರೆ. ಸಕ್ಕರೆ 2 ಸಕ್ಕರೆ ನೋಡಿ, 2 ಬಗೆ. ಯಾವುದು? ಒಂದು ಆ ಪುಡಿ ಸಕ್ಕರೆ ಬರ್ತಾ ಇದೆ ನೋಡಿ, ಸಕ್ಕರೆ ಹೇಳ್ತಾರೆ ನೀವು, ಆ ಪುಡಿ ಸಕ್ಕರೆ ಒಂದು. ಇನ್ನೊಂದು ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆ ಒಳ್ಳೆಯದು.
ಈ ಪುಡಿ ಸಕ್ಕರೆಯಲ್ಲಿ ಏನೋ ಕೆಮಿಕಲ್ ಹಾಕ್ತಾರೆ, ಅದು ವಿಷ, ಅದು ಭಯಂಕರ ವಿಷ. ಕಲ್ಲು ಸಕ್ಕರೆ ಒಳ್ಳೆಯದು. ಅದಕ್ಕೋಸ್ಕರ ಔಷಧಿಯಲ್ಲಿ ಕಲ್ಲು ಸಕ್ಕರೆ ಹಾಕ್ತಾರೆ. ಎಲ್ಲಿ ಔಷಧಿಯಲ್ಲಿ ಸಕ್ಕರೆ ಹಾಕು ಎಂದು ಹೇಳಿದೆಯೋ ಅಲ್ಲಿ ಕಲ್ಲು ಸಕ್ಕರೆ ತಂದು ಚೂರ್ಣ ಮಾಡಿ ಹಾಕ್ತಾರೆ. ನೀವು ಈ ಸಕ್ಕರೆ ಹಾಕಬಾರದು. ಈ ಸಕ್ಕರೆ ಔಷಧಿಗೆ ಒಪ್ಪಲ್ಲ, ಆಯುರ್ವೇದ ಔಷಧಿಗೆ ಒಪ್ಪಲ್ಲ, ಅದು ಒಳ್ಳೆಯದಲ್ಲ. ಅದರಿಂದ ಗುಡ ಒಳ್ಳೆಯದು. ಈ ಕಾಲದಲ್ಲಿ ಗುಡ ಹಾಳು ಮಾಡಿಬಿಡ್ತಾ ಇದ್ದಾರೆ. ಬೆಲ್ಲವು ಪೂರ್ವಕಾಲದ ಶುದ್ಧ ಬರ್ತಾ ಇಲ್ಲ, ಅದು ಹಾಳು ಮಾಡಿಬಿಟ್ಟರು. ಆಯಿತು, ಓಕೆ. ಪ್ರಾಯಶ್ಚಿತ್ತೇ ತ್ವಾಗತಾತೆ ಏತೇಭ್ಯೋ ದದ್ಯಾನ್ನರೋ ದಶ. ಪ್ರಾಯಶ್ಚಿತ್ತ ಸಮಯದಲ್ಲಿ ಯಾರು ಬರ್ತಾರೋ ಮನೆಗೆ ಅವರಿಗೆ ಈ 10 ವಸ್ತುಗಳು ಕೊಡಬಹುದು. ತಥೋ ಯಮದ್ವರ, ಮತ್ತು ಪ್ರಾಯಶ್ಚಿತ್ತೇ ತ್ವಾಗತಾಯೇ ತೇಭ್ಯೋ ದದ್ಯಾನ್ನರೋ ದಶ. ತಥೋ ಯಮದ್ವಾರಪತೆ ಪೂಯ ಶೋಣಿತ ಸಂಕುಲೇ. ಯಮದ್ವಾರದಲ್ಲಿ ವೈತರಣಿ ನದಿ ಇರುತ್ತದೆ. ಯಮದ್ವಾರ ಹೋಗಬೇಕಾದರೆ ವೈತರಣಿ ನದಿ ದಾಟಿದ್ದರೆ ಆ ಪಕ್ಕ ಯಮಲೋಕ ಇರುತ್ತದೆ. ಎಲ್ಲರೂ ಹುಟ್ಟಿದವರು ವೈತರಣಿ ನದಿ ದಾಟಲೇಬೇಕು. ನದೀಂ ವೈತರಣೀಂ ತರ್ತುಂ ದದ್ಯಾತ್ ವೈತರಣೀಂಚ ಗಾಂ. ಅದರಿಂದ ವೈತರಣಿ ನದಿಯನ್ನು ದಾಟುವುದಕ್ಕೆ ಗೋದಾನ ಮಾಡಬೇಕು. ಗೋದಾನ ಮಾಡಿದ್ದರೆ ಏನು ಲಾಭ? ವೈತರಣಿ ದಾಟುತ್ತಾನೆ ಅಲ್ಲವೇ? ಕೃಷ್ಣಸ್ತನಿಯಂ ಸಂಕೃಷ್ಣ. ಅದು ಹಸು ಹೇಗಿರಬೇಕು? ಇನ್ನೂ ಒಳ್ಳೆಯದಿರಬೇಕಂತೆ. ಸಕೃಷ್ಣಾಂಗೀಂ ಸಾ ವೈತರಣಿ ಸ್ಮೃತ. ಕಪ್ಪು ಹಸು ಇರಬೇಕು. ಅದರ ಸ್ತನಗಳು ಕಪ್ಪು ಬಣ್ಣದಿರಬೇಕು. ಚರ್ಮ ಬಣ್ಣ. ಅಂಥ ಕಪ್ಪು ಬಣ್ಣದ ಹಸುವನ್ನು ದಾನ ಮಾಡಿದ್ದರೆ ಅದು ವಿಶೇಷ ಪುಣ್ಯ. ವೈತರಣಿ ನದಿಯನ್ನು ದಾಟಿಸ್ತದೆ. ನಮ್ಮ ಶಾಸ್ತ್ರದಲ್ಲಿ ಹಸುಗಳ ಬಣ್ಣಕ್ಕೆ ಬೆಲೆ ಇದೆ. ಹಸುಗಳು ಎಷ್ಟು ಬಣ್ಣದಲ್ಲಿರುತ್ತವೆ? ಕಪ್ಪು ಒಂದು, ಬಿಳಿ ಒಂದು, ಸ್ವಲ್ಪ ಕೆಂಪು. ಅದನ್ನು ಕಪಿಲ ಗೋ ಅಂತ ಹೇಳ್ತಾರೆ. ಸ್ವಲ್ಪ ಕೆಂಪಿರುತ್ತದೆ ನೋಡಿ, ಕಪಿಲ. 3 ಅಂದರೆ ಕಪಿಲ ಗೋವು ಎಲ್ಲಕ್ಕಿಂತ ಶ್ರೇಷ್ಠ. ಈ ಹಸುಗಳು ಈ ಬಣ್ಣ ಇದ್ದರೆ ಏಕೆ ಇಷ್ಟು ಶ್ರೇಷ್ಠ? ಅದು ಆಧುನಿಕ ರಿಸರ್ಚ್ ಮಾಡಬೇಕು. ಅದರ ಬಣ್ಣಕ್ಕೆ ಅನುಗುಣವಾಗಿ ಅದರ ಹಾಲಿನಲ್ಲಿಯೂ ವ್ಯತ್ಯಾಸ ಆಗುತ್ತದಂತೆ. ಅದರ ಬಣ್ಣಕ್ಕೆ ಅನುಗುಣವಾಗಿ ಹಾಲಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತದಂತೆ. ಅದು ಆಧುನಿಕ ರಿಸರ್ಚ್ ಮಾಡಬೇಕು. ಯಾರು ನಮ್ಮ ಜನರು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಯಾರೂ ರಿಸರ್ಚ್ ಮಾಡಿದರೆ ಇದು ಕರೆಕ್ಟ್ ಆಗ್ತದೆ, ಕರೆಕ್ಟಾಗಿ ಬಿಟ್ಟರೆ ಇವರಿಗೆ ಬೆಲೆ ಬರುತ್ತದೆ ಎಂದು ಅವ್ರು ಯಾರು ಏನಿಲ್ಲ ಅದೆಲ್ಲ ಸುಳ್ಳು ಅಂಧವಿಶ್ವಾಸ ಹೇಳಿಬಿಡ್ತಾರೆ. ಯಾವುದೇ ಬಣ್ಣ ಇರಲಿ ಒಂದೇ ಎಂದು ಹೇಳಿಬಿಡ್ತಾರೆ. ಅಂಧವಿಶ್ವಾಸ ಅದೆಲ್ಲ ಬೇಡ, ತಲೆ ಕೆಡಿಸ್ಕೊಳ್ಳಬೇಡ, ಬಿಟ್ಟು ಬಿಡು, ಅದೆಲ್ಲ ಅಂಧವಿಶ್ವಾಸ. ನಮ್ಮ ಶಾಸ್ತ್ರ ಕಪ್ಪು, ಬಿಳಿ, ಇನ್ನೊಂದು ಕಪಿಲ. ಅಂದರೆ ಕೆಂಪು ಅಂದರೆ ಪೂರ್ತಿ ಕೆಂಪಲ್ಲ, ಒಂದು ಬಗೆಯಾದ ಕೆಂಪು. ಎಂದು ಗೋಧಿ ಎಕ್ಸಾಕ್ಟ್ಲಿ ಗೋಧುಮ ಬಣ್ಣ, ಕರೆಕ್ಟ್, ಗೋಧುಮ ಬಣ್ಣ. ಆ ಗೋಧುಮ ಬಣ್ಣಕ್ಕೆ ಕಪಿಲ ಗೌ ಎಂದು ಹೇಳುತ್ತಾರೆ. ಕಪಿಲ ಗೌ ಎಲ್ಲಕ್ಕಿಂತ ಶ್ರೇಷ್ಠ. ಕಪಿಲ ಗೌ. ಓಕೆ. ಇಂಥ ಹಸುವನ್ನು ಆ ಪ್ರಾಣ ಹೋಗುವ ವ್ಯಕ್ತಿಯಿಂದ ದಾನ ಮಾಡಿಸಬೇಕು, ಸ್ನಾನ ಮಾಡಿಸಬೇಕು. ಅವರಿಗೆ ಎಲ್ಲ ಸ್ನಾನಗಳಾಗಲ್ಲ, ಏಕೆ? ಪ್ರಾಣ ಹೋಗುವ ಟೈಮ್ ಬಂತಲ್ಲ. ಅದರಿಂದ ವಿಭೂತಿ ಹಚ್ಚಿದ್ದರೂ ಸ್ನಾನ, ಅಥವಾ ಗಂಗಾ ಜಲ ತಂದು ಮೇಲೆ ಇಲ್ಲಿ ಪ್ರೋಕ್ಷಣ ಮಾಡಿದ್ದರೂ ಅದು ಸ್ವಲ್ಪ ಸ್ನಾನ. ಗಂಗಾ ಸ್ನಾನ ಪ್ರೋಕ್ಷಣ ಮಾಡುವುದು, ಸ್ವಲ್ಪ ಕುಡಿಸುವುದು, ವಿಭೂತಿ ಹಚ್ಚುವುದು, ಅಷ್ಟು ಮಾಡಿದ್ದರೆ ಅದು ಸ್ನಾನ ಆಗುತ್ತದೆ. ಯಾವುದಾಗುತ್ತದೋ ಆ ಪ್ರಾಣ ಹೋಗುವ ವ್ಯಕ್ತಿಗೆ ಕೆಲವರು ಪೂರ್ತಿಗೆ ಕೂತಿರೋಕ್ಕೆ ಆಗಲ್ಲ, ಮಲಗಿರುತ್ತಾರೆ. ಕೆಲವರು ಸ್ವಲ್ಪ ಕೂತಿರುತ್ತಾರೆ, ಸ್ವಲ್ಪ ಇರುತ್ತಾರೆ. ಅಷ್ಟಾದರೂ ಏನು ಎಷ್ಟಾಗುತ್ತದೋ ಅಷ್ಟು ಮಾಡಲಿ ಅಲ್ಲವೇ? ಮಿಕ್ಕ ಧಾನ್ಯಗಳು ಮನೆಯಲ್ಲಿದ್ದರೆ ಈಗ ಈ 10 ವಸ್ತುಗಳು ಹೇಳಿದ್ದೀವಲ್ಲ, ಇದು ದಾನ ಮಾಡಿಸಬೇಕು. ಇನ್ನೊಂದು ಕಪ್ಪು ವೈತರಣಿ. ಸಾ ವೈತರಣಿ ಸ್ಮೃತ. ಕೃಷ್ಣಸ್ತನಿ ಕೃಷ್ಣಾಂಗಿ ಸಾ ವೈತರಣಿ ಸ್ಮೃತ. ತಿಲಾಲೋಹಂ ಹಿರಣ್ಯಂಚ ಕಾರ್ಪಾಸಂ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾವ ಏಕೈಕಂ ಪಾವನಂ ಸ್ಮೃತಂ. ಇಲ್ಲಿ ನೋಡಿ, ಟೈಮ್ ಆಗ್ತಾ ಇದೆ. ಇಷ್ಟು ಬೇಗ ಏಕೆ? ತಿಲಾಲೋಹಂ ಹಿರಣ್ಯಂಚ
ತಿಲ ಅಂದರೆ ಎಳ್ಳು, ಲೋಹಂ ಅಂದರೆ ಕಬ್ಬುಣ, ಮತ್ತೇನು ಹಿರಣ್ಯಂ ಅಂದರೆ ಚಿನ್ನ, ಕಾರ್ಪಾಸ ಅಂದರೆ ಕಾರ್ಪಾಸಕ್ಕೇನು ಹೇಳ್ತಾರೆ, ಹತ್ತಿ, ನೂಲು ಹೇಳ್ತಾರ, ಅದೇ ನೂಲು, ಮತ್ತು ಲವಣಂ ಅಂದರೆ ಉಪ್ಪು, ಸಪ್ತ ಧಾನ್ಯಂ ಅಂದರೆ 7 ಧಾನ್ಯಗಳು, ದೇಯಾನಿ ಪದರೂಪಾಣಿ ಮೇ ಶೃಣು ಅಲ್ಲ, ಮತ್ತು ಹಸು, ಭೂಮಿ ಹಸು, ಧಾನ್ಯಗಳು ಭೂಮಿ ಹಸು, ಇವೆಲ್ಲ ದಾನ ಮಾಡುವುದಕ್ಕೆ ಅತ್ಯಂತ ಪವಿತ್ರಗಳು. ಪ್ರಾಣ ಹೋಗುವ ವ್ಯಕ್ತಿ ಸ್ವಲ್ಪ ತಿಲಗಳು ದಾನ ಮಾಡಿದ್ದರೆ ತಾನು ಇಡೀ ಜನ್ಮದಲ್ಲಿ ಎಲ್ಲೆಲ್ಲೋ ಗೊತ್ತಿಲ್ಲದೆ ಗೊತ್ತಿದ್ದು ಏನೇನೋ ಪಾಪಗಳಿದ್ದರೆ ಆ ಪಾಪಗಳೆಲ್ಲ ಕ್ಷಯವಾಗುತ್ತವೆ. ಇದು ಜನರಿಗೆ ಗೊತ್ತಿಲ್ಲ. ಏನಾಗಲ್ಲ, ಅದು ತಿಲ ಕೊಟ್ಟರೆ ಏನಾಗುತ್ತದೆ ಅಂತ ಹೇಳ್ತಾರೆ. ಅದು ನಿಮಗೇನು ಗೊತ್ತು? ಮಾಡಿರುವ ಪಾಪ ಇದರಿಂದ ಹೋಗುತ್ತದೆ ಎಂದು ಇವ್ರಿಗೆ ಗೊತ್ತಾಗ್ತದ? ಅದು ಶಾಸ್ತ್ರ ದೃಷ್ಟಿ ಅಥವಾ ಋಷಿಗಳ ದಿವ್ಯ ದೃಷ್ಟಿಯಿಂದ ಗೊತ್ತಾಗತಕ್ಕದ್ದು. ಏತಾನ್ಯಷ್ಟವು ಮಹಾದಾನಾನಿ, ಈ 8 ಮಹಾದಾನಗಳು ಎಂದು ಹೇಳುತ್ತಾರೆ. ಈ 8 ಮಹಾದಾನಗಳು ಮಾಡಬೇಕು. ಉತ್ತಮಾಯ ದ್ವಿಜಾತಯೇ, ಉತ್ತಮ ಬ್ರಾಹ್ಮಣನಿಗೆ ಅಂದರೆ ತಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿ ಸ್ನಾನ ಸಂಧ್ಯಾ ಜಪ ವೇದಾಧ್ಯಯನ ಮಾಡುವ ಅಂಥ ಬ್ರಾಹ್ಮಣರಿಗೆ ಕೊಟ್ಟರೆ ಅದು ಫಲವಾಗುತ್ತದೆ, ಯಾರ್ಯಾರಿಗೂ ಕೊಟ್ಟರೆ ಆಗಲ್ಲ. ವಿಜಾತಯೇ ಆತುರೇಣತು ದೇಯಾನಿ ಪದರೂಪಾಣಿ ಮೇ ಶೃಣು. ಓಕೆ, ಇಷ್ಟು ದಾನ ಮಾಡುವುದು. ಇನ್ನೂ ಕೆಲವು ಹೇಳಿದ್ದಾರಲ್ಲ, ಇದು ಧಾನ್ಯಗಳು ಹೇಳಿದ್ದಾರೆ. ಇದಾದ ನಂತರ ಕೆಲವು ಛತ್ರೋ ಎಲ್ಲಿದೆಯಪ್ಪ, ಛತ್ರೋಪಾನಃ ವಸ್ತ್ರಾಣಿ. ಛತ್ರಿ ಉಪಾನಃ ಅಂದರೆ ಚಪ್ಪಲಿ. ಉಪಾನತ್ ಅಂದರೆ ಚಪ್ಪಲಿ. ವಸ್ತ್ರ ಅಂದರೆ ಅದು ಹಾಸಿಗೆ, ಬಟ್ಟೆ ಅಂದರೆ ಛತ್ರಿ, ಚಪ್ಪಲಿ, ಬಟ್ಟೆ, ಮುದ್ರಿಕಾಚ ಕಮಂಡಲು. ಮುದ್ರಿಕಾ ಅಂದರೆ ಏನು? ಮುದ್ರಿಕಾ ಅಂದರೆ ಉಂಗರ ದಾನ ಮಾಡಿದ್ದರೂ ಶ್ರೇಷ್ಠವಂತೆ. ಅಂದರೆ ಎಲ್ಲ ಮಾಡಬೇಕೆಂದೇನಲ್ಲ, ತಮ್ಮ ಶಕ್ತಿಗೆ ಹೆಚ್ಚು ಹಣ ಇರುವವರು ಮಾಡ್ತಾರೆ, ಮಿಕ್ಕ ಜನರು ಸಣ್ಣ ವಸ್ತುವೇ ಮಾಡ್ತಾರೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ, ಶಕ್ತಿಗೆ ಮೀರಿ ಕೊಡಬೇಕು ಎಂದು ಯಾರೂ ಹೇಳಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ 5-6 ವಸ್ತುಗಳು ಏಕೆ ಹೇಳ್ತಾರೆ ಅಂದರೆ, ಯಾರಿಗೂ ಶಕ್ತಿ ಎಷ್ಟಿದೆಯೋ ಗೊತ್ತಿಲ್ಲ, ಹಣ ಬಡವರಿದ್ದರೆ ಸ್ವಲ್ಪ ಆದರೂ ಕೊಡುಗೆ ನುಡುತ್ತಿಲ್ಲನೋ ಯಾವುದೋ ಒಂದು ಅಲ್ಪ ವಸ್ತು ಕೊಟ್ಟರು ಸಾಕು, ಅವರವರ ಶಕ್ತಿಗೆ ಅನುಗುಣವಾಗಿ. ಮುದ್ರಿಕಾಚ ಕಮಂಡಲು ಇರುತ್ತದೆ, ನೋಡಿದ್ದೀರಾ? ಎಲ್ಲಿ ನೋಡಿದ್ದಿ? ಸ್ವಾಮೀಜಿ ಫೋಟೋ ಎಲ್ಲಿದೆಯಾ? ಸ್ವಾಮೀಜಿ ಕೈಯಲ್ಲಿದೆಯಾ? ಇಲ್ಲ. ಆ ಫೋಟೋ ಎಲ್ಲಿದೆ? ಕಮಂಡಲು ಇರುತ್ತೆ, ಅಲ್ಲಿ ಕೆಳಗಿಟ್ಟರೆ ಅನಿಸುತ್ತದೆ. ಅಲ್ಲ, ಫೋಟೋ ಸರಿ ಇಲ್ಲಿಲ್ಲ, ಇಲ್ಲೇನು ಇಟ್ಟಿಲ್ಲ, ಮೇಲೆ ಇದೆಯಾ? ಅಲ್ಲಿಟ್ಟರೆ ನೋಡಿ, ಅದು ಕಮಂಡಲು. ಆ ಪೂರ್ವಕಾಲದಲ್ಲಿ ಆ ಕಮಂಡಲು ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ. ಎಲ್ಲೋ ನನಗೊಂದು ಸಿಕ್ಕಿತು ಅಷ್ಟೇ, ಒಂದು ಸಣ್ಣ ಕಮಂಡಲು ಸಿಕ್ಕಿತು, ಅಲ್ಲಿದೆ ನಂದು. ಸನ್ಯಾಸಿ ಕಮಂಡಲು ಇಟ್ಕೊಳ್ತಾರೆ. ಆ ಕಮಂಡಲ್ನಲ್ಲಿ ಏನಂದರೆ, ನೀರು ಎಷ್ಟೊತ್ತಿದ್ದರೂ ಹಾಳಾಗಲ್ಲ, ಅದರಲ್ಲಿ ಊಟ ಹಾಕಿದ್ದರೂ ಹಾಳಾಗಲ್ಲ, ಮತ್ತು ನೀರಿನಿಂದ ತೊಳೆದು ಬಿಟ್ಟರೆ ಇರುತ್ತದೆ, ಹಾಳಾಗಲ್ಲ. ಅದಕ್ಕೋಸ್ಕರ ಇಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಇರುತ್ತದೆ. ಏಕೆಂದರೆ ಬೇರೆ ಪಾತ್ರಗಳು ತುಂಬ ಕಷ್ಟ. ಆ ಕಮಂಡಲು ಇಟ್ಕೊಂಡ್ರೆ ಅದರಲ್ಲಿ ಹಾಕಬಹುದು, ಹಾಳಾಗಲ್ಲ. ಬಿಸಿ ಹಾಕಬಹುದು, ತಂಪು ಬೇರೆದು ಯಾವುದು ಹಾಕಿದ್ದರೆ ನೋಡಿ, ಕಬ್ಬಿಂದು ತಾಮ್ರ ಪತ್ರದಲ್ಲಿ ಊಟ ಏನು ಹುಳಿ ಹಾಕಿಬಿಟ್ರೆ ಅದು ತುಕ್ಕು ಹಿಡಿಯುತ್ತದೆ, ಏನೇನೋ ಆಗಿಬಿಡ್ತದೆ. ಇದು ಕಮಂಡಲಿನಲ್ಲಿ ಊಟ ಯಾವುದೇ ಹಾಕು, ಸಿಹಿ ಹಾಕು, ಹುಳಿ ಹಾಕು, ಉಪ್ಪು ಹಾಕು, ಯಾವುದು ಹಾಕಿದ್ದರೂ ಹಾಳಾಗಲ್ಲ, ಹಾಕ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಕಮಂಡಲೇ ಊಟಕ್ಕಾದರೂ ನೀರಿಗಾದರೂ ಕಮಂಡಲು ಮಾಡಿದರು. ಅಂಥದ್ದು ಕಮಂಡಲು ಕೊಡುವುದು. ಈ ಕಾಲದಲ್ಲಿ ಕಮಂಡಲುಗಳು ಸಿಗ್ತಾನೇ ಇಲ್ಲ. ಬೇರೆ ಪಾತ್ರ ಕೊಡಬಹುದು. ಏನದು ಕಮಂಡಲು. ಆಸನಂ, ಕುಳಿತಿರುವಕ್ಕೇನಾದರೂ ಆಸನ, ಚಾಪೆ ಆಸನಂ ಅಂಥದ್ದಿದ್ದರೆ. ಭಾಜನಂ ಅಂದರೆ ಪಾತ್ರಗಳು, ಅಡಿಗೆ ಪಾತ್ರಗಳು ಈ ಕಾಲದಲ್ಲಿ ಯಾರು ತಗೊಳ್ಳಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲಿ ಬೇಕಾದಷ್ಟು ಪಾತ್ರಗಳಿವೆ. ಮನೆ ಸಣ್ಣದಾಯಿತು, ಪಾತ್ರಗಳೇ ಹೆಚ್ಚಾಯಿತು ಅಲ್ಲವೇ? ಮನೆಯಲ್ಲಿ ಜಾಗನೇ ಇಲ್ಲ. ನೀವು ಪಾತ್ರಗಳು ಕೊಟ್ಟರೆ ಅವ್ರ ಮನೆಗೂ ತಲುಪಲ್ಲ, ಇಲ್ಲಿ ಅಂಗಡಿಯಲ್ಲಿ ಮಾರಿ ಹೋಗ್ತಾನೆ. ನೀವು ದಾನ ಮಾಡಿದ್ದರೆ ಅವ್ರು ತಗೊಳ್ಳಲ್ಲ. ಯಾಕೆ? ಮನೆಯಲ್ಲಿ ಬೇಕಾದಷ್ಟು ಪಾತ್ರಗಳಿವೆ. ಭೋಜ್ಯಂ, ಪೂರ್ವ ಕಾಲದಲ್ಲಿ ಪಾತ್ರಗಳೇ ಸಿಗ್ತಿರಲಿಲ್ಲ, ತುಂಬ ಕಷ್ಟ. ಒಂದು ಲೋಟ ಅಂದರೆ ಕಷ್ಟ ಆಗ್ತಿತ್ತು.
ನೀರು ಕುಡಿಯಬೇಕಂದ್ರೆ ನಮಗೆ ಲೋಟನೂ ಇರಲಿಲ್ಲ, ಹೀಗೆ ಕೈಯಲ್ಲೇ ಅವ್ರು ನೀರು ಹಾಕಿದರೆ ಹಾಗೆ ಕುಡಿಯುತ್ತಿದ್ವಿ, ಪಾತ್ರನೇ ಇರ್ತಿರಲಿಲ್ಲ. ನಂತರ ಎಷ್ಟು ಪಾತ್ರಗಳಾಗಿಬಿಟ್ಟಿವೆ ಅಬ್ಬಾ. ಭೋಜ್ಯಂ ಪದಂ, ನೀರು ಕೊಟ್ಟರೆ ಸಣ್ಣ ಇಷ್ಟು ಲೋಟ ತೊಗೊಂಡು ಹೋಗ್ತಿದ್ದ. ನೀರು ಕುಡಿಯೋಕ್ಕೆ ಕೊಟ್ಟರೆ ಅಬ್ಬೋ ಈ ಲೋಟ ಚೆನ್ನಾಗಿದೆ, ಯಾಕಂದರೆ ಲೋಟಗಳೇ ಸಿಗ್ತಿರಲಿಲ್ಲ, ಲೋಟಗಳೇ ಎತ್ಕೊಂಡು ಹೋಗ್ತಿದ್ದ. ಈ ಕಾಲದಲ್ಲಿ ಲೋಟ ಬಿಟ್ಟರೆ ಯಾರು ತೊಗೊಂಡು ಹೋಗಲ್ಲ, ಯಾಕಂದರೆ ಎಷ್ಟು ಬೇಕಾದಷ್ಟಿವೆ ಎಲ್ಲರ ಮನೆಯಲ್ಲಿ. ಭಾಜನಂ ಭೋಜ್ಯಂ ಪದಂ ಚಾಷ್ಟವಿಧಂ ಸ್ಮೃತಂ, ಇವುಗಳೆಲ್ಲ ಪದ ಅಂದರೆ ಇವುಗಳೆಲ್ಲ. ಪದ ಅಂದರೆ ನಾವು ಹಿಂದೆ ಏನೋ ಅಂದ್ಕೊಂಡಿದ್ದೀವಿ. ಪದ ಅಂದರೆ ಇಷ್ಟು, ಈ 8 ವಿಧಕ್ಕೆ ಪದ ಎಂದು ಹೇಳುತ್ತಾರೆ. ಓಕೆ, ತಿಲಾಪಾತ್ರಂ, ಇನ್ನೂ ಇದೆಯಪ್ಪ ದಾನಗಳು. ಏನೇನು ದಾನಗಳು ಮಾಡಬೇಕು ತುಂಬ ಇದೆ. ಯಾವ ಶ್ಲೋಕವರೆಗೂ ಹೇಳಿದ್ದಾರ? 10 ದಾನಗಳು. ಆದಿ ವಿವಿಧ ಕರ್ಮ, ಮೃತ್ಯುಕೆ ಬಾಧಕೀಯ ಜಾನೇ ಬಾಧಿಕರ್ಮ, ಇದೆಲ್ಲ ತುಂಬ ಇದೆ. ನಿಧಾನವಾಗಿ ನಾಳೆ ಹೇಳೋಣ, ಆಗಲ್ಲ ಇವತ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.